ಪ್ರಕಟಣೆ ಗ್ರಂಥದಲ್ಲಿ ಈ ಸ್ವಲ್ಪ ಕಾಲ ಅನ್ನೋದಕ್ಕೆ ಇನ್ನೊಂದು ವಿಶೇಷವಾದಂತ ಒಂದು ಒಂದು ವಾಕ್ಯ ಭಾಗವನ್ನ ನಾವು ಗಮನಿಸ್ತೇವೆ. ಅದನ್ನೊಂದ್ಸರಿ ನಾವು ಆಲೋಚನೆ ಮಾಡೋಣ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 8ನೇ ವಚನದಿಂದ ಸ್ಫುರ್ಣದಲ್ಲಿರುವಂತಹ ಸಭೆಯ ದೂತನಿಗೆ ಬರೆಯುವಂತ ಒಂದು ವಿಚಾರ ಇದು. 9ನೇ ವಚನದಿಂದ ವಿಷಯವನ್ನ ನಾವು ಗಮನಿಸೋಣ. ಸಭೆಯ ದೂತನಿಗೆ ಬರೆ, ಸತ್ತವನಾಗಿದ್ದು ಜೀವಿತನಾಗಿ ಬಂದ ಆದ್ಯಾಂತನು ಹೇಳುವುದೇನೆಂದರೆ, ಆದ್ಯಾಂತನು ಅಂದ್ರೆ ಏನು? ಆದ್ಯಾಂತನು ಅಂತಂದ್ರೆ ಮೊದಲು ಕೊನೆ ಅಂತ ಅರ್ಥ. ಮೊದಲು ಆತನೇ, ಕೊನೆನು ಆತನೇ ಅಂತ. ಆದ್ಯಾಂತನು ಅಂತ ಹೇಳಿ. ಆದ್ಯಾಂತನು ಹೇಳುವುದೇನೆಂದ್ರೆ, ನಾನ್ ನಿನ್ನ ಸಂಕಟವನ್ನು ನಿನ್ನ ಬಡತನವನ್ನೂ ಬಲ್ಲೆನು. ನೀನು ಐಶ್ವರ್ಯವಂತನೇ, ಇದಲ್ಲದೆ ಹಾ ಹೇಳಿಕೊಳ್ಳುವವರು ದೂಷಿಸುವನು ಬಲ್ಲೆನು. ಅವರು ಯೆಹೂದ್ಯರಲ್ಲ. ಓಕೆ, ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಇಗೋ, ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಏನ್ ಮಾಡ್ತಾನೆ, ನಿಮ್ಮನ್ನ ದುಷ್ಪ್ರೇರಣೆಗೆ ಒಳಗ್ ಮಾಡ್ಬೇಕಂತೇಳಿ ನಿಮ್ಮಲ್ಲಿ ಕೆಲವರನ್ನ ಏನ್ ಮಾಡ್ತಾನೆ, ಸೆರೆಮನೆಗೆ ಆಗ್ತಾನೆ. ಅಂದ್ರೆ ಬಲವಂತರು ಯಾರು, ಬಲಹೀನರು ಯಾರು ಎಂಬುದನ್ನ ಅಲ್ಲಿ ತೋರ್ಪಡಿಸೋದಕ್ಕೋಸ್ಕರ. ಈಗ ಫಾರ್ ಎಕ್ಸಾಂಪಲ್ ಈಗ ಬಂದ್ಬಿಟ್ಟು ಈಗ ನನ್ನ ಹೊಡೆದ್ಬಿಟ್ಟು ಇನ್ನೊಂದ್ಸರಿ ಈ ಜಾಗದಲ್ಲಿ ಈ ತರ ಕಾರ್ಯಕ್ರಮಗಳು ನಡಿಬೇಕು ಮುಂದೆ ಐತೆ, ನಿಮಗೆ ತಗೊಂಡೋಗಿ ಅಲ್ಲಿ ಹಾಕ್ಬಿಟ್ಟ ಅಂತ ಇಟ್ಕೊಳ್ಳಿ, ಏನಾಗುತ್ತೆ ನೆಕ್ಸ್ಟ್? ಯಾಕೆ ಬೇಕು ಬ್ರದರ್ ಕಿರಿಕಿರಿ, ಸುಮ್ಮನೆ ಇಲ್ಲೆಲ್ಲ ಸ್ವಲ್ಪ ದಿವಸ ತಾಣ. ಏನಾಗುತ್ತೆ ಇಲ್ಲಿ? ದುಷ್ಪ್ರೇರಣೆ ಅಂದ್ರೆ ಕೆಟ್ಟ ಪ್ರೇರೇಪಣೆ ಬರೋದು. ಯಾಕೆ ಜಗಳ ಬೇಕು ಇವೆಲ್ಲ, ಯಾಕೆ ಸುಮ್ಮನೆ ಬೇಡ, ಯಾಕೆ ವೈರತ್ವ ಬಿಡು. ಈ ದುಷ್ಪ್ರೇರಣೆಗೆ ಏನ್ ಮಾಡ್ತಾರೆ, ಕೆಲವರನ್ನ ಒಳಪಡಿಸೋಕೆ ಅವನ್ ಕೆಲಸ ಅದು. ಯಾರ ಕೆಲಸ? ಅವನ್ ಕೆಲಸ ಅದೇ. ಅಂದ್ರೆ ದೇವರು ಸಂಪೂರ್ಣವಾಗಿ ಕ್ರಿಸ್ತನ ಮೂಲಕ ಅವನ್ನೆಲ್ಲ ಸೋಲ್ಸ್ಬಿಟ್ಟಿದ್ದಾನೆ, ಏನಿಲ್ಲ ಪವರು. ಆದ್ರೂ ಏನ್ ಮಾಡ್ತಾನೆ, ತನ್ನ ಸುಪರ್ತಿಲ್ ಇಟ್ಕೊಂಡು ಏನ್ ಮಾಡ್ತಾನೆ, ಪ್ರೇರೇಪಣೆ, ದುಷ್ಪ್ರೇರಣೆಗೆ ಒಳಪಡಿಸಿ ಏನ್ ಮಾಡ್ತಾನಂತೆ, ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ. ಮತ್ತು 10 ದಿವಸಗಳ ಕಾಲ ತನಕ ನಿಮಗೆ ಸಂಕಟವಿರುವುದು. 10 ದಿವಸ ಅಂದ್ರೆ ಏನು? ಶಾರ್ಟ್ ಟೈಮ್ ಅಂತ. ಶಾರ್ಟ್ ಟೈಮ್ 10 ದಿನ ಅಂದ್ರೆ ಶಾರ್ಟ್ ಟೈಮ್. ಹಾಗೆ ಸ್ವಲ್ಪ ಕಾಲ ಅಂದ್ರೆ ಏನದು? ಜಸ್ಟ್ ಸ್ವಲ್ಪ ಪೀರಿಯಡ್ ಅಷ್ಟೇ. ಅದು ಎಲ್ಲಿವರೆಗೂ ಇರ್ಬೋದು? ನನ್ನ ದೇಹದಲ್ಲಿ ಕೊನೆ ಉಸಿರವರೆಗೂ ಇರ್ಬೋದು. ಇವತ್ತೇ ಬಂದು ನನ್ನ ಕುತ್ತಿಗೆ ಮೇಲೆ ಖಡ್ಗ ಇಟ್ಬಿಟ್ಟು ದೇವ್ರಿಗೋಸ್ಕರನ ನನಗೋಸ್ಕರ ಅಂತಂದ್ರೆ ತಕ್ಕಂತ ಇಲ್ಲೇ ಮುಗಿದು ಬಿಡ್ಬೋದು. ನಾನು ದೇವ್ರಿಗೋಸ್ಕರ ಅಂತಂದ್ರೆ ಒಂದ್ ಕ್ಷಣದಲ್ಲಿ ಹೋಗ್ಬಿಡ್ತದೆ, ಅದು ಮುಗೀತು. ಹತಸಾಕ್ಷಿ ಎಲ್ಲ ಆಗ್ಬಿಟ್ಟಂತಂದ್ರೆ ಎಲ್ಲಿರ್ತೀನಿ ನಾನು? ಕ್ರಿಸ್ತನೊಟ್ಟಿಗೆ 1000 ವರ್ಷ ಆಳ್ತಾ ಇರ್ತಾನೆ, ಎಟರ್ನಿಟಿ ನಾನು ಆಳ್ತಾನೆ ಇರ್ತೀನಿ ನಾನು. ಇಲ್ಲಪ್ಪ ನನ್ನ ಕೈಲಿ ಆಗಲ್ಲಪ್ಪ, ನಾನು ಇನ್ನೂ ಬದುಕ್ತೀನಿ ಅಂತಂದ್ರೆ ಯಾರ ಪಕ್ಷ? ಗೋಗು ಮಾಗೋಗೋರ್ ತರ ಅವ್ರ ಪಕ್ಷದಲ್ಲಿ ಇರ್ತಾನೆ. ಸ್ವಲ್ಪ ಕಾಲ ಈ ರೀತಿಯಾಗಿ ಏನ್ ಮಾಡ್ತಾನೆ, ಅವನು ಮೋಟಿವೇಟ್ ಮಾಡ್ತಾನೆ, ಪ್ರವೋಕ್ ಮಾಡ್ತಾನೆ, ಆ ದಿಕ್ಕಿನಲ್ಲಿ ನಡೀತಾ ಇದ್ದಾನೆ. ಸೊ ಹಾಗಾಗಿ ನೀನ್ ಏನ್ ಮಾಡ್ಬೇಕಂತಂದ್ರೆ ಇಲ್ಲಿ ಹೇಳ್ತಾನೆ ನೋಡಿ, ನೆಕ್ಸ್ಟ್ ಪಾಯಿಂಟ್. ನಿನಗೆ ಸಂಕಟವಿರುವುದು, ನೀನು ಸಾಯ್ಬೇಕಾದ್ರೂ ಕೂಡ ನಂಬಿಗಸ್ತನಾಗಿರು. ಇದು ಪಾಯಿಂಟ್. ನೀನ್ ಸಾಯ್ಬೇಕಾದ್ರೂ ನಂಬಿಗಸ್ತನಾಗಿರು. ಯಾಕೆಂತಂದ್ರೆ ನಾನ್ ನಿನಗೆ ಜೀವಂಬ ಜಯಮಾಲೆಯನ್ನ ಕೊಡ್ತೀನಿ ಅಂತ. ಸೊ ಇದು ಪರಿಸ್ಥಿತಿ. ಸ್ವಲ್ಪ ಕಾಲ ಅಂದ್ರೆ ಇದು ಶಾರ್ಟ್ ಟೈಮ್. ಸೊ ಹಾಗಾಗಿ ಪರಿಸ್ಥಿತಿಗಳು ಹಿಂಗೆ ನಾವು ಗಮನಿಸ್ತಾ ಮುಂದೆ ಸಾಕ್ತಾ ಇದ್ದೀವಿ. ಈಗ ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 11ನೇ ವಚನದಿಂದ ಕೊನೆಯ ಒಂದು ಭಾಗವನ್ನ ನಾವು ಗಮನಿಸ್ಲಿಕ್ಕಿದ್ದೀವಿ. ಇದು ಕಡೆ ತೀರ್ಪು, ಎಟರ್ನಲ್ ಜಡ್ಜ್ಮೆಂಟ್ ಅಂತೆ, ಕೊನೆಯ ತೀರ್ಪು ಅಂತ. ಹಾಗಾಗಿ ತೀರ್ಪು ಬಹಳ ಒಂದು ಏನಂತಾರೆ ಅದಕ್ಕೆ, ಕ್ರಿಸ್ತ ನಂಬಿಕೆಯಲ್ಲಿ ಯಾರೆಲ್ಲ ಪ್ರಾಮಾಣಿಕವಾಗಿ ಬದುಕಿರ್ತಾರೋ ಅವ್ರಿಗೊಂದು ಒಳ್ಳೆ ರಿವಾರ್ಡ್ ಸಿಗುವಂತ ಒಂದು ದಿನ ಅದು, ಬೆಸ್ಟ್ ಡೇ. ಹಾಗಾಗಿ ಆ ತೀರ್ಪು ಹೇಗಿರುತ್ತೆ ಅಂತಂದ್ರೆ, ರೋಮಪತ್ರಿಕೆ 2ನೇ ಅಧ್ಯಾಯ 2ನೇ ವಚನದಲ್ಲಿ ಆ ದೇವರ ಒಂದು ತೀರ್ಪು ಸತ್ಯಕ್ಕನುಸಾರವಾಗಿ ರೀತಿಯಲ್ಲಿ ಇರ್ತದೆ ಅಂತ ಹೇಳಿ. ಭೂಲೋಕದಲ್ಲಿ ನಡೆಯುವಂತ ತೀರ್ಪುಗಳ ಹಾಗೆ ದೇವರ ತೀರ್ಪು ಇರಲ್ಲ. ನಾನು ಬೆಳಿಗ್ಗೆ ಹೇಳಿದ ಹಾಗೆ ಭೂಲೋಕದಲ್ಲಿ ಇರ್ತಕ್ಕಂಥ ಕೆಲವೊಂದು ಜಡ್ಜ್ಮೆಂಟ್ಗಳು, ಕೆಲವೊಂದು ಫೇವರ್ ಮೇಲೆ ಜಡ್ಜ್ಮೆಂಟ್ಗಳು ಹೊರಗಡೆ ಬರ್ತವೆ. ಈ ರೀತಿ ಜಡ್ಜ್ಮೆಂಟ್ ಬಂದ್ರೇನೆ ಲಾ ಅಂಡ್ ಆರ್ಡರ್ ಕರೆಕ್ಟ್ ಆಗಿರ್ತದೆ. ಈ ರೀತಿಯಾದಂತ ಜಡ್ಜ್ಮೆಂಟ್ ಬಂದ್ರೆ ಲಾ ಅಂಡ್ ಆರ್ಡರ್ ಕೆಟ್ಟೋಗುತ್ತೆ. ಹಾಗಾಗಿ ಹೀಗೆ ಜಡ್ಜ್ಮೆಂಟ್ ಬರ್ಬೇಕನ್ನುವಂತ ಕೆಲವೊಂದು ಪರಿಸ್ಥಿತಿಗಳು ಭೂಮಿ ಮೇಲೆ ಇರ್ತವೆ. ಆದ್ರೆ ದೇವರ ದೃಷ್ಟಿಯಲ್ಲಿ ಆ ತೀರ್ಪು ಹೇಗಿರುತ್ತೆ ಅಂತಂದ್ರೆ ಸತ್ಯಕ್ಕನುಸಾರವಾಗಿರುತ್ತೆ. ಯಾರೇನೇ ಆಗಲಿ, ಪರಿಸ್ಥಿತಿಗಳು ಬುಡಮೇಲಾದ್ರೂ ಕೂಡ ತೀರ್ಪು ಅನ್ನುವಂಥದ್ದು ಯಥಾರ್ಥವಾಗಿರ್ತದೆ, ಅದು ಸತ್ಯಕ್ಕನುಸಾರವಾಗಿರ್ತದೆ ಅನ್ನುವಂಥದ್ದು ಬಹಳ ವಿಶೇಷ. ಈಗ ನಾವೆಲ್ಲರೂ ಇಲ್ಲಿ ದೇವರಿಗೋಸ್ಕರ ಬದುಕಿದಾಗ, ಹೌದಪ್ಪ ನಾವು ಇಷ್ಟೆಲ್ಲ ಪ್ರಾಮಾಣಿಕವಾಗಿ ಬದುಕಿದೀವಿ, ನಾಳೆ ದಿವಸ ತೀರ್ಪಿನಲ್ಲಿ
ಏನಾದ್ರೂ ದೇವರು ಪಕ್ಷಪಾತ ಮಾಡ್ಬಿಟ್ರೆ ನಮ್ ಕಷ್ಟ ಎಲ್ಲ ವ್ಯರ್ಥ ಅನ್ನುವಂತ ಒಂದು ಆಲೋಚನೆ ಬೇಡ. ಯಾಕಂದ್ರೆ ದೇವರು ಸತ್ಯಕ್ಕನುಸಾರವಾಗಿ ತೀರ್ಪು ಮಾಡ್ತಾನೆ ಅಂತೇಳಿ ರೋಮ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ಗಮನಿಸ್ತೇವೆ. ರೋಮ ಪತ್ರಿಕೆ 2ನೇ ಅಧ್ಯಾಯ. ಹಾ ಹ್ಮ್ ದೇವರು ಮಾಡುವ ತೀರ್ಪು ಏನಿರ್ತದಂತೆ? ಸತ್ಯಕ್ಕನುಸಾರವಾಗಿನೇ ಇರ್ತದೆ ಅಂತ ಹೇಳಿ. ದೇವರು ಮಾಡುವಂತ ತೀರ್ಪದು ಸತ್ಯಕ್ಕನುಸಾರವಾಗಿಯೇ ಇರ್ತದೆ. ಆತನು ಪಕ್ಷಪಾತವಿಲ್ಲದೆ ಏನ್ ಮಾಡ್ತಾನೆ ಅಂತಂದ್ರೆ ತೀರ್ಪು ಮಾಡ್ತಾನೆ ಅಂತ ಹೇಳಿ. ಪೇತ್ರನು ಬರೆದ ಪತ್ರಿಕೆ 1ನೇ ಅಧ್ಯಾಯ 17ನೇ ವಚನದಲ್ಲಿ ಪಕ್ಷಪಾತವಿಲ್ಲದೆ ತೀರ್ಪು ಮಾಡುವ ಆತನನ್ನು ನೀವು ತಂದೆ ಎಂದು ಕರೆಯುವವರಾಗಿರ್ಲಾಗಿ ಅಂತ ಹೇಳ್ತಾರೆ. ಹಾಗಾಗಿ ದೇವರ ತೀರ್ಪು ಹೇಗಿರ್ತದೆ ಅಂತಂದ್ರೆ ಪಕ್ಷಪಾತವಿಲ್ಲದಂತಹ ತೀರ್ಪು, ಯಥಾರ್ಥವಾದಂತಹ ತೀರ್ಪು, ಸತ್ಯಕ್ಕನುಸಾರವಾದಂತಹ ತೀರ್ಪಾಗಿರ್ತದೆ. ಆಮೇಲೆ ಅವನವನ ಕ್ರಿಯೆಗಳ ಮೇರೆಗೆ ತೀರ್ಪು ಅನ್ನುವಂಥದ್ದು ಇರ್ತದೆ ಅಂತ ಹೇಳಿ ರೋಮ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನದಲ್ಲಿ ಈ ವಿಷಯವನ್ನ ನಾವು ಗಮನಿಸ್ತೇವೆ. ರೋಮ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನ. ಅವನು ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಹಾಗೆ ಏನ್ ಮಾಡ್ತಾನಂತೆ? ಪ್ರತಿಫಲವನ್ನು ಕೊಡ್ತಾನೆ. ಕೃತ್ಯಗಳು ಅಂತೇಳಿ. ಹಾಗಾಗಿ ಪ್ರಕಟಣೆ ಗ್ರಂಥದಲ್ಲಿ 13ನೇ ಅಧ್ಯಾಯದಲ್ಲಿ ಈಗಾಗಲೇ ಸಹೋದರರು ಓದಿದಂತಹ ಆ ವಾಕ್ಯ ಭಾಗವನ್ನು ಒಂದ್ಸಾರಿ ಗಮನಿಸಿದ್ರೆ, ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು ಎಂಬುದಾಗಿ ಬರೆ ಅಂತ ಹೇಳ್ತಾ ಕೊನೆಗೆ ಒಂದು ವಿಶೇಷವಾದಂತ ಮಾತಲ್ಲಿ ಬಳಸಲ್ಪಟ್ಟಿದೆ. ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ 13ನೇ ವಚನ. 14-13ನೇ ವಚನ. ಪರಲೋಕದಿಂದ ಒಂದು ಶಬ್ದವು ನನಗೆ ಕೇಳಿಸಿತು, ಅದು ಎಸ್ ಬ್ರದರ್ ಹ್ಮ್ 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 ಹೇಳಿತು. ಅದಕ್ಕೆ ಆತ್ಮನು, ಹೌದು ಅವರು ಧನ್ಯರೇ, ಅವರ ಕಷ್ಟ ತೀರಿತು, ಅವರಿಗೆ ವಿಶ್ರಾಂತಿ ಆಗುವುದು. ಅಂಡರ್ಲೈನ್ ಮಾಡ್ಕೊಳ್ಳಿ, ಅವರ ಸುಕೃತ್ಯಗಳು ಅವರೊಡನೆ ಬರುವವು ಅಂತ ಹೇಳಿ. ಹಾಗಾಗಿ ಸುಕೃತ್ಯಗಳು ಅವ್ರ ಜೊತೆಗೆ ಬರ್ತವೆ ಅಂತ ಹೇಳಿ. ಆ ಕೃತ್ಯಗಳ ಪ್ರಕಾರ ಏನ್ ಮಾಡ್ತಾನೆ ದೇವರು? ಅವರವರಿಗೆ ನ್ಯಾಯ ತೀರ್ಪು ಮಾಡ್ತಾನೆ ಅಂತ. ಹಾಗಾಗಿ ತೀರ್ಪು ನಮ್ಮೆಲ್ರಿಗೂ ಇರೋದ್ರಿಂದ ಆ ತೀರ್ಪಿನಿಂದ ತಪ್ಪಿಸಿಕೊಳ್ಳೋದಕ್ಕೆ ಯಾರಿಗೂ ಕೂಡ ಬೇರೆ ಅವಕಾಶಗಳು, ಮಾರ್ಗಗಳು ಇಲ್ಲದೆ ಇರೋದ್ರಿಂದ ದೇಹದಿಂದ ನಡೆಸಿದ ಒಳ್ಳೇದಕ್ಕಾಗ್ಲಿ ಕೆಟ್ಟದಕ್ಕಾಗ್ಲಿ ದೇವರ ನ್ಯಾಯಾಸನದ ಮುಂದೆ ನಾವು ತೀರ್ಪಿಗೋಸ್ಕರ ನಿಲ್ಲಲೇಬೇಕಾದಂತ ಒಂದು ಅನಿವಾರ್ಯತೆ ಇರೋದ್ರಿಂದ ನಾವೆಲ್ಲರೂ ಕೂಡ ಸಿದ್ಧರಾಗಬೇಕಾಗುತ್ತೆ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 17ನೇ ಅಧ್ಯಾಯದಲ್ಲಿ ದೇವರು ಈ ವಿಶೇಷವಾದಂತಹ ನ್ಯಾಯ ತೀರ್ಪನ್ನ ಮಾಡೋದಕ್ಕೋಸ್ಕರ ತನ್ನ ಮಗನಾದಂತ ಯೇಸು ಕ್ರಿಸ್ತನಿಗೆ ಈ ಒಂದು ಜವಾಬ್ದಾರಿಯನ್ನ ವಹಿಸ್ಕೊಟ್ಟಿದ್ದಾನೆ ಅಂತೇಳಿ ನಾವು ಗ್ರಂಥದಲ್ಲಿ ಗಮನಿಸ್ತೇವೆ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 17ನೇ ಅಧ್ಯಾಯ 31ನೇ ವಚನದಲ್ಲಿ, ಯಾಕಂದ್ರೆ ಆತನು ನಿಷ್ಕರ್ಷೆ ಮಾಡಿದ ಪುರುಷನ ಕೈಯಿಂದ ನೀತಿಗನುಸಾರವಾಗಿ ಭೂಲೋಕದ ನ್ಯಾಯ ವಿಚಾರಣೆ ಮಾಡುವುದಕ್ಕೆ ಒಂದು ದಿವಸವನ್ನು ಗೊತ್ತು ಮಾಡಿದ್ದಾನೆ ಅಂತ ಹೇಳಿ. ಅಂದ್ರೆ ಒಂದು ದಿವಸನ ಗೊತ್ತು ಮಾಡಿದ್ದಾನೆ. ಆ ದಿವಸನ್ನ ಯಾರಿಗೆ ವಹಿಸ್ಕೊಟ್ಟಿದ್ದಾನೆ ಅಂತಂದ್ರೆ ತಾನು ನಿಷ್ಕರ್ಷೆ ಮಾಡಿದ ಪುರುಷನ ಕೈಯಿಂದ ಅಂತ ಹೇಳ್ತಾರೆ. ಯಾರಾತನು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಆತನಿಗೆ ಪಕ್ಷಪಾತ ಇಲ್ಲ. ಆತನು ಈ ದೇಹದಲ್ಲಿ ಇದ್ದಂತ ಆತನೇ. ಈ ದೇಹದ ಸಾಧಕ ಬಾಧಕಗಳು, ಬಲಹೀನತೆಗಳು ಏನು ಅಂತ ಹೇಳಿ ಬಲ್ಲಂತಾತನೆ. ಹಾಗಾಗಿ ನಾನು ಒಂದು ವೇಳೆ ಏನಾದ್ರೂ ತಿಳಿದನೋ ಪರಿಸ್ಥಿತಿ ಪ್ರಭಾವಕ್ಕೊಳಗಾಗಿನೋ ಏನಾದ್ರೂ ತಪ್ಪು ಮಾಡಿದ್ರೆ, ಯಾಕೆ ನಾನು ತಪ್ಪು ಮಾಡಿದ್ದೆ ಅನ್ನುವಂಥದ್ರ ಒಂದು ಅನುಭವ ಕೂಡ ಯಾರಿಗಿರುತ್ತೆ? ಯೇಸು ಕ್ರಿಸ್ತನಿಗಿರುತ್ತೆ. ಸೊ ಹಾಗಾಗಿ ನನ್ನ ಬಗ್ಗೆ, ನನ್ನ ಸ್ಥಿತಿಗತಿಗಳ ಬಗ್ಗೆ ಕೂಡ ಆತನಿಗೆ ಚೆನ್ನಾಗಿ ಗೊತ್ತು. ಅಟ್ ದ ಸೇಮ್ ಟೈಮ್ ದೇವರು ಕೂಡ ನಿನ್ನಿಂದ ಏನ್ ಬಯಸ್ತಾ ಇದ್ದಾನೆ ಅನ್ನೋದನ್ನು ಕೂಡ ಯಾರಿಗ್ ಗೊತ್ತು? ಯೇಸು ಕ್ರಿಸ್ತನಿಗೆ ಗೊತ್ತು. ನೀನ್ ಹೆಂಗ್ ಬದುಕ್ಬೇಕು ಅನ್ನೋದನ್ನು ಕೂಡ ದೇವರು ಬಯಸ್ತಾ ಇದ್ದಾನೆ ನಿನ್ನಿಂದ ಅನ್ನುವಂಥದ್ದು ಗೊತ್ತಿರೋದ್ರಿಂದ ಅಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ದೇವರು ಇಂಥ ಒಂದು ವಿಶೇಷವಾದಂತಹ ನ್ಯಾಯ ವಿಚಾರಣೆಯನ್ನ, ಆ ಒಂದು ದಿವಸವನ್ನ ತಾನು ನಿಷ್ಕರ್ಷೆ ಮಾಡಿದಂತಹ ಪುರುಷನ ಕೈಗೆ ಅದನ್ನು ಒಪ್ಪಿಸಿಕೊಟ್ಟಿದ್ದಾನೆ ಅಂತ ಹೇಳಿ. ಆದ್ರಿಂದ ಈ ಒಂದು ತೀರ್ಪು ಅನ್ನುವಂಥದ್ದು ನಮಗೆ ಬಹಳ ಒಂದು ವಿಶೇಷವಾದಂತ ಒಂದು ದಿನ ಇದೆ ಅನ್ನುವಂಥದ್ದನ್ನ ನಮಗೆ ಸೂಚಿಸ್ತದೆ. ಆ ತೀರ್ಪಿನ ವಿಷಯದಲ್ಲಿ ಯೋಹಾನ್ ಬರೆಸುವಾರ್ತೆ 5ನೇ ಅಧ್ಯಾಯ 28-29ನೇ ವಚನದಲ್ಲಿ ಗ್ರಂಥ ಹೇಳುವಂತ ಒಂದು ಮಾತು. ಯೋಹಾನ್ ಬರೆಸುವಾರ್ತೆ 5ನೇ ಅಧ್ಯಾಯ 28-29ನೇ ವಚನ. ಅದಕ್ಕೆ ಆಶ್ಚರ್ಯ ಪಡ್ಬೇಡ್ರಿ, ಸಮಾಧಿಗಳಲ್ಲಿರುವವರೆಲ್ಲರೂ ಕೂಡ ಆತನ ಧ್ವನಿಯನ್ನು ಕೇಳಿ ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನ ಆಗ್ತದೆ, ತೀರ್ಪಿಗಾಗಿ ಪುನರುತ್ಥಾನ ಆಗ್ತದೆ ಅಂತ ಹೇಳಿ. ಸೊ ಇದು ಒಂಥರ ತೀರ್ಪು. ಇನ್ನೊಂದು ತೀರ್ಪಿದೆ. ಇನ್ನೊಂದು ತೀರ್ಪು ಏನಿದೆ ಅಂತಂದ್ರೆ ಯೋಹಾನ್ ಬರೆಸುವಾರ್ತೆ 3ನೇ ಅಧ್ಯಾಯ 18ನೇ ವಚನದಲ್ಲಿ
ನಂಬದೇ ಓದೋದ್ರಿಂದ ಆಗಲೇ ತೀರ್ಪಾಗೋಯ್ತು ಅಂತ ಹೇಳ್ತಾರೆ. ಇದೊಂದು ತೀರ್ಪು. ಇದು ಅರ್ಥ ಆಯ್ತಾ? ಇದ್ಯಾವ ತೀರ್ಪು ಅಂತ ಹೇಳಿ ಅರ್ಥ ಆಯ್ತು. ಇನ್ನೊಂದ್ಸರಿ ಓದೋಣ ಅದನ್ನ. ಆ ನೀವು ಓದ್ಬೇಕಂತಂದ್ರೆ 16ರ ವಚನದಿಂದ ಓದಿಬಿಡ್ತಾರೆ, ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿ ನಿಟ್ಟು ಹ್ಮ್ 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 ನಾಶವಾಗಿದೆ. ಹ್ಮ್ ಓಕೆ. ದೇವರು ತನ್ನ ಮಗನ ಮುಖಾಂತರ ಹ್ಮ್ ಹ್ಮ್ ಓಕೆ. ಅಂದ್ರೆ ಫಸ್ಟ್ ಈಗ ಆತನು ಕಳಿಸ್ಬಿಟ್ಟದ್ದು ಏನಕ್ಕೋಸ್ಕರ? ತೀರ್ಪಿಗೋಸ್ಕರ ಅಲ್ಲ. ತೀರ್ಪಿಗೆ ಇನ್ನೊಂದು ದಿನ ಇದೆ. ಅದು ಈಗ ಎಲ್ರು ಕೂಡ ರಕ್ಷಣೆ ಹೊಂದಬೇಕು. ಎಲ್ರು ಕೂಡ ದೇವರ ಯೋಜನೆಗೆ ಒಳಗಾಗ್ಬೇಕು, ದೇವರ ಸಂಕಲ್ಪಕ್ಕೆ ಒಳಗಾಗಿ ಬರಬೇಕು. ಈ ಉದ್ದೇಶಕ್ಕೋಸ್ಕರ ಆತನ ಮಾಡಿದ್ದೇನೆ ಸದ್ಯಕ್ಕೆ ಇದೇನೆ, ಇದಕ್ಕೋಸ್ಕರ ಕಳಿಸಲ್ಪಟ್ಟಿದ್ದಾನೆ. ಈಗ ಈ ಒಂದು ಪ್ರಾಸೆಸ್ ಅಲ್ಲಿ ಯಾರು ಆತನನ್ನ ನಂಬೋದಿಲ್ವೋ, ನಂಬುವವನಿಗೆ ತೀರ್ಪಾಗುವುದಿಲ್ಲ. ಅಂದ್ರೆ ಆತನ ಯಾರು ನಂಬ್ತಾರೋ, ಈತನು ದೇವರಿಂದ ಕಳಿಸಲ್ಪಟ್ಟಂತಹ ಮೆಸ್ಸಿಯನು, ದೇವರು ಸಕಲ ಮಾನವರ ಪಾಪಗಳ ನಿವಾರಣೆಗೋಸ್ಕರ ದೇವರು ನೇಮಿಸಿದಂತ ಯಜ್ಞದ ಕುರಿಮರಿ, ಲೋಕ ಪಾಪವನ್ನು ಹೊತ್ತುಕೊಂಡು ಹೋಗ್ತಕ್ಕಂಥ ದೇವರ ಕುರಿಮರಿ ಅಂತೇಳಿ ದೇವರ ಸಂಕಲ್ಪಕ್ಕೆ ಅನುಸಾರವಾದಂತ ರೀತಿಯಲ್ಲಿ ಯಾರು ಆತನನ್ನ ನಂಬುತ್ತಾರೋ ಅಂತವರಿಗೆ ತೀರ್ಪು ಏನಾಗಲ್ಲ, ಆಗಲ್ಲ. ಆದ್ರೆ ನಂಬದವನಿಗೆ ಹ್ಮ್ ಹ್ಮ್ ಆಗಲೇ ತೀರ್ಪಾಗೋಯ್ತು. ಆ ತೀರ್ಪೇನು ಅಂತ ಹೇಳ್ತಾನೆ ನೋಡಿ. ಹ್ಮ್ ಬೆಳಕು ಲೋಕಕ್ಕೆ ಬಂದಿದ್ರು ಹ್ಮ್ ಆಗಿರೋದ್ರಿಂದ ಆಹಾ ಹ್ಮ್ ಹ್ಮ್ ಸೊ ಏನ್ ತೀರ್ಪಾಯ್ತು? ಬೆಳಕು ಲೋಕಕ್ಕೆ ಬಂದಿದೆ. ದೇವರ ಆಲೋಚನೆಗಳು, ದೇವರ ಮಾರ್ಗಗಳು ನಿಮ್ಮ ಮುಂದೆ ಇದಾವೆ. ಆದ್ರೆ ನೀವೇನ್ ಮಾಡ್ತಾ ಇಲ್ಲ? ಬೆಳಕನ್ನ ಪ್ರೀತಿಸ್ತಾ ಇಲ್ಲ, ಕೆಟ್ಟದನ್ನ ಏನ್ ಮಾಡ್ತಾ ಇದ್ರಿ? ನಡೆಸ್ತಾ ಇದ್ರಿ. ಆಲ್ರೆಡಿ ನಿಮ್ಗೆ ಏನಾಯ್ತು? ನಿಮಗೆ ತೀರ್ಪು ಆಗೋಯ್ತು. ಇದು ಒಂಥರ ತೀರ್ಪು. ಆದ್ರೆ ಈ ತೀರ್ಪು ಇದೆಯಲ್ಲ, ಯೋಹಾನ್ ಬರೆಸುವಾರ್ತೆ 5ನೇ ಅಧ್ಯಾಯ 28-29 ವಚನದಲ್ಲಿ ಈಗ ನನ್ನ ಸಹೋದರ ಓದಿದ್ರಲ್ಲ, ಇದು ಅಂತ್ಯ ತೀರ್ಪು. ಇದು ಕ್ರಿಸ್ತನ 2ನೇ ಬರೋಣದಲ್ಲಿ ನಡೆಯುವಂತಹ ತೀರ್ಪಿದು. 28-29 ವಚನದಲ್ಲಿ, ಅದಕ್ಕೆ ಆಶ್ಚರ್ಯ ಪಡಬೇಡ್ರಿ, ಸಮಾಜಗಳಲ್ಲಿರುವವರು ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರ್ತದೆ. ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನ ಆಗ್ತದೆ, ಕೆಟ್ಟದ್ದನ್ನ ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನ ಆಗ್ತದೆ. ಸೊ ಹಾಗಾಗಿ ನಾವು ಧೃತಿಗೆಡಬಾರ್ದು. ಇಲ್ಲಿಗೆ ಮುಗಿಲಿಲ್ಲ ಜೀವನ, ಇಲ್ಲಿಂದನೇ ರಿಯಲ್ ಜೀವನ ಏನಾಗ್ತದೆ? ಸ್ಟಾರ್ಟ್ ಆಗ್ತದೆ ಅಂತ. ಅದಕ್ಕೆ ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 15ನೇ ಅಧ್ಯಾಯದಲ್ಲಿ ಅಪೊಸ್ತಲನಾದಂತ ಪೌಲನು ಈ ತೀರ್ಪಿನ ವಿಷಯದಲ್ಲಿ ಬಹಳ ಅದ್ಭುತವಾದಂತ ಒಂದು ವ್ಯಾಖ್ಯಾನವನ್ನ ಮಾಡ್ತಾನೆ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 15ನೇ ಅಧ್ಯಾಯ 50ನೇ ವಚನದಿಂದ, ಸಹೋದರರೇ, ನಾನು ಹೇಳುವುದೇನೆಂದ್ರೆ, ರಕ್ತ ಮಾಂಸವು ಬಾಧ್ಯವಾಗಲಾರದು, ಲಯವಾಗುವ ವಸ್ತು ಗಮನಿಸಿ ಬಹಳ ಚಂದವಾಗಿ, ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಏನಾಗಲ್ಲ, ಸೇರಲ್ಲ. ಅಂದ್ರೆ ರಕ್ತಕ್ಕೂ ಮಾಂಸಗೂ ಸಂಬಂಧಪಟ್ಟಂತ ವಿಷಯಗಳನ್ನ ನೆರವೇರಿಸ್ತಕ್ಕಂಥವ್ರು ದೇವರ ರಾಜ್ಯಕ್ಕೆ ಏನಾಗಲ್ಲ, ಸೇರಲ್ಲ. ಅದೇ ರೀತಿಯಾಗಿ ಈ ರಕ್ತ ಮಾಂಸಗಳು ಕೂಡ ದೇವರ ರಾಜ್ಯಕ್ಕೆ ಹೋಗಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ನೆಕ್ಸ್ಟ್, ಲಯವಾಗುವ ವಸ್ತು ನಿರ್ಲಯ ಪದವಿಗೆ ಬಾಧ್ಯವಾಗುವುದಿಲ್ಲ. ಅಂದ್ರೆ ಈ ದೇಹ ಲಯವಾಗುವಂತ ಈ ದೇಹ, ಮಾಂಸ ಶರೀರದಿಂದ ಕೂಡಿದಂತ ಈ ದೇಹ ಏನಾಗಲ್ಲ, ಇದು ನಿರ್ಲಯ ಪದವಿಗೆ ಹೋಗಲ್ಲ ಅಂತ ಹೇಳ್ತಾರೆ. ಅಂದ್ರೆ ಈ ದೇಹ ಏನಾಗ್ತದೆ ಅಂದ್ರೆ ಕಂಡು ರೂಪ ಬೆಳೆಯುವಷ್ಟೊಳಗಡೆ ಏನಾಗ್ತದೆ, ಇದು ಚೇಂಜ್ ಆಗ್ತದೆ ಅಂತ ಹೇಳ್ತಾರೆ. ಮಹಿಮಾ ಶರೀರವನ್ನ ಧರಿಸ್ಕೊಳ್ತದೆ ಅಂತ ಹೇಳ್ತಾರೆ. ಆಗ್ಲೇನೆ ಅದು ಅಲ್ಲಿಗೆ ಹೋಗೋದಿಕ್ಕೆ ಸಾಧ್ಯ ಹೊರತಾಗಿ ಈ ರಕ್ತ ಮಾಂಸಗಳು ಲಯವಾಗುವಂತ ಪದಾರ್ಥ ನಿರ್ಲಯ ಪದವಿಗೆ ಸೇರೋಕಾಗಲ್ಲ ಅಂತ ಹೇಳ್ತಾರೆ. 51ನೇ ವಚನದಲ್ಲಿ ಕೇಳ್ರಿ. ಹ್ಮ್ ಹ್ಮ್ ತಿಳಿಸ್ತೇನೆ. ನಾವೆಲ್ಲರೂ ನಿದ್ರೆ ಹೋಗೋದಿಲ್ಲ. ಹ್ಮ್ 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 ಇದನ್ನ ಗಮನಿಸಿ. ಮೇಲೆ ಹೇಳ್ತಾನೆ ಲಯವಾಗುವ ವಸ್ತು ನಿರ್ಲಯ ಪದವಿಗೆ ಬಾಧ್ಯ ಆಗಲ್ಲ ಅಂತ ಹೇಳ್ತಾನೆ. ಹಾಗಾದ್ರೆ ಇಲ್ಲಿ ಏನ್ ಹೇಳ್ತಾನೆ? ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡ್ತಾರೆ. ಅಂದ್ರೆ ಅವ್ರ ಶರೀರಗಳು ಬದಲಾವಣೆ ಆಗ್ತವೆ, ಮಹಿಮಾ ಶರೀರಕ್ಕೆ ಮಾರ್ಪಾಟಾಗ್ತವೆ. ಎಬ್ಬಿಸಲ್ಪಡುವರು ನಾವು ಮಾರ್ಪಡುವೆವು. ಈ ದೇಹವು ಧರಿಸಿಕೊಳ್ಳುವುದು ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ ಅಂತ ಹೇಳ್ತಾರೆ. ಸೊ ಹಾಗಾಗಿ ಕಡೆ ತೀರ್ಪಿದು. ಯಾವ ತೀರ್ಪಿದು? ಕಡೆ ತೀರ್ಪಿಗೆ ನಾವೆಲ್ಲರೂ ಕೂಡ ಪುನರುತ್ಥಾನ ಆಗ್ತೀವಿ. ಆದ್ರಿಂದ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ಕೂಡ ಅಪೊಸ್ತಲನಾದಂತ ಪೌಲನು ಇದೇ ವಿಷಯನ ಪ್ರಸ್ತಾಪ ಮಾಡ್ತಾ
ಇತರರಂತೆ ನಿರೀಕ್ಷೆ ಇಲ್ಲದೆ ನೀವು ದುಃಖಿಸುವಂತದ್ದು ಒಳ್ಳೆದಲ್ಲ. ನಿದ್ರೆ ಹೋಗೋರ ಗತಿ ಏನಾಗ್ತದೆ ಅಂತ ಹೇಳಿ ತಿಳ್ಕೊಳ್ಳಿ ಅಂತ ಹೇಳ್ತಾನೆ. 4ನೇ ಅಧ್ಯಾಯ ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನದಲ್ಲಿ. ಸಹೋದರರೇ, ಎಸ್, ಹ್ಮ್ 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 ಇಲ್ಲಿ ಒಂದು ಪಾಯಿಂಟ್ ಅನ್ನ ನಾವು ಟಚ್ ಮಾಡ್ಬೇಕು. ನೀವು ಕ್ರೈಸ್ತರಿಗೆ ಸತ್ತೋಗಿರೋರು ಅಂತೇಳಿ ಪದ ಬಳಕೆ ಮಾಡಲ್ಲ, ಸತ್ತವರು ಅಂತ ಹೇಳಲ್ಲ, ನಿದ್ರೆ ಹೋದವರು ಅಂತ ಹೇಳಿದ್ರೆ ಯಾರೆಲ್ಲ ಕ್ರಿಸ್ತನಲ್ಲಿ ಇದ್ದುಕೊಂಡು ಮರಣವನ್ನು ಅನುಭವಿಸ್ತಾರೋ ಅಂತವರಿಗೆ ನಿದ್ರೆ ಹೋದವರು ಅಂತ ಹೇಳಿ ಪದ ಬಳಕೆ ಮಾಡ್ತಾರೆ. ಸತ್ತವರು ಅಂತ ಯಾರಿಗೆ ಅಂತಂದ್ರೆ ಕ್ರಿಸ್ತನಿಂದ ಯಾರು ಹೊರಗೆ ಇರ್ತಾರೋ ಅವ್ರಿಗೆ ಸತ್ತವರು ಅಂತ ಹೇಳ್ಬಿಟ್ಟು ಪದ ಬಳಕೆ ಮಾಡ್ತಾರೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ನಾವೆಲ್ಲರೂ ಕೂಡ ನಿದ್ರೆ ನಿದ್ರೆ ಅನ್ನುವಂಥದ್ದು, ನಿದ್ರೆ ಹೋಗುವವರ ಗತಿ ಅಂತ ಹೇಳ್ತಾನೆ. ಏನಂತ ಹೇಳಿ ತಿಳಿಸ್ತಾನೆ. ಆಮೇಲೆ ನಿರೀಕ್ಷೆ ಇಲ್ಲದವರಾದ ಇತರರಂತ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪೋದಿಲ್ಲ. ದುಃಖ ಪಡೋರು ಯಾರು? ನಿರೀಕ್ಷೆ ಇಲ್ಲದವರು ದುಃಖ ಪಡ್ತಾರೆ. ನಾನು ನಮ್ಮ ತಂದೆ ಏನಾದ್ರು ತೀರ್ಕೊಂಡು ಹೋದ್ರು ಅಂತ ಇಟ್ಕೊಳ್ಳಿ, ನಾನೇನಂತ ಆಲೋಚನೆ ಮಾಡ್ತೇನೆ ಅಂದ್ರೆ ನಮ್ಮ ತಂದೆ ರೆಸ್ಟ್ ಮಾಡ್ತಾ ಇದ್ದಾನೆ, ಕ್ರಿಸ್ತನಲ್ಲಿ ಇದ್ದುಕೊಂಡು ಒಂದು ಭಕ್ತಿಯುಳ್ಳ ಜೀವಿತವನ್ನ ಜೀವಿಸಿದ್ದಾನೆ, ಶ್ರೇಷ್ಠ ಹೋರಾಟ ಮಾಡಿ ಇವತ್ತು ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಆ ನ್ಯಾಯ ತೀರ್ಪಿನ ದಿನದಲ್ಲಿ ಜೀವಂಬ ಜಯಮಾಲೆಯನ್ನ ಕ್ರಿಸ್ತನನ್ನು ಹೊಂದಿಕೊಳ್ಳೋದಕ್ಕೋಸ್ಕರ ಆತನ ಎಲ್ಲಾ ಅರ್ಹತೆಯನ್ನು ಪಡ್ಕೊಂಡು ಇವತ್ತು ದೇಹನ ಬಿಟ್ಬಿಟ್ಟು ವಿಶ್ರಾಂತಿಯಲ್ಲಿ ಇದ್ದಾನೆ, ನಿದ್ರೆ ಮಾಡ್ತಾ ಇದ್ದಾನೆ ಆತನು ಅಂತ ನಾನ್ ತಿಳ್ಕೊತೀನಿ. ಲೋಕ ಏನಂತದೆ? ಲೋಕಕ್ಕೆ ನಿರೀಕ್ಷೆ ಇಲ್ಲ, ಲೋಕಕ್ಕೆ ಆಲೋಚನೆ ಇಲ್ಲ. ಏನಂತಾರೆ? ಭೌತಿಕವಾಗಿ ಯೋಚನೆ ಮಾಡ್ತಾರೆ, ಅಯ್ಯೋ ಸತ್ತಲ್ಲ, ನಾನಿದ್ದೇನ್ ಮಾಡ್ಲಿ, ನಾನು ಕೂಡ ಸತ್ತ ಹೋಗ್ತೀನಿ, ಆ ರೀತಿ ಈ ರೀತಿ ಯೋಚನೆ ಮಾಡ್ತದೆ, ದುಃಖಿಸ್ತದೆ. ಒಂದೊಂದ್ಸಾರಿ ಜನನು ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರು ಹೋಗಿ ಸಮಾಧಿ ಮಾಡಿ ಬಂದ ತಕ್ಷಣ ರಾತ್ರಿ ಎದ್ದು ಕೂಡ ಏನ್ ಮಾಡ್ತಾರೆ, ಅವರು ಸಮಾಧಿಗೆ ಹೋಗ್ಬಿಡ್ತಾರೆ. ನೀನ್ ಇಲ್ಲದ ನಾನು ಯಾಕೆ ಇರ್ಬೇಕು ಅಂತೇಳಿ ಜನ ಏನ್ ಮಾಡ್ತಾರೆ, ಓಡೋಡೋರು ಅವರು ಕೂಡ ಸತ್ತ ಹೋಗ್ಬಿಟ್ರೆ ಹಿಂಗೆ ಅಂತ ಹೇಳ್ಬಿಟ್ಟು. ಈ ತರ ನಿರೀಕ್ಷೆ ಇಲ್ಲದಂತಹ ಪರಿಸ್ಥಿತಿಗಳು ದುಃಖದಿಂದ ಕೂಡಿರ್ತವೆ ಲೋಕದಲ್ಲಿ. ಆಗ ನೀವು ದುಃಖ ಪಡ್ಬೇಡ್ರಿ ಅಂತೇಳಿ, ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪೋದಿಲ್ಲ ಅಂತೇಳಿ ವಿಷಯನ್ನ ಬಯಲು ಮಾಡ್ತಾ ಇದ್ದಾರೆ. ಏನು? 14ನೇ ವಚನದಲ್ಲಿ, ಯೇಸು ಸತ್ತವನಾಗಿ ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಅಂತಿದ್ರು ನೋಡಿ. ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿ ಇದ್ದುಕೊಂಡು, ಇದು ಮೇನ್ ಇಂಪಾರ್ಟೆಂಟ್. ಇದು ಎಲ್ಲಿದ್ದುಕೊಂಡು? ಯೇಸುವಿನಲ್ಲಿ ಇದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ವೇ? ಯಾರೆಲ್ಲ ಯೇಸುವಿನಲ್ಲಿ ಇದ್ದುಕೊಂಡು ನಿದ್ರೆ ಹೋಗಿರ್ತಾರೋ ದೇವರು ಕೂಡ ಆತನೊಡನೆ ಏನ್ ಮಾಡ್ತಾನೆ? ಕರ್ಕೊಂಡು ಬರ್ತಾನೆ. ಸೊ ಆಗ ನಾವು ಕೂಡ ಏನ್ ಮಾಡ್ತೀವಿ? ಅವ್ರ ಜೊತೆಗೆ ಬೇಗ ವಾಹನರಾಗಿ ಪಕ್ಕನ ಒಯ್ಯಲ್ಪಡ್ತೀವಿ. ಇದು ನಿರೀಕ್ಷೆ, ಇದು ತೀರ್ಪಿದೆ. ಹಾಗಾಗಿ ನೀವು ತೃಪ್ತಿಗೆಡಬೇಡಿ, ತೀರ್ಪಿದೆ ಅಂತ ಹೇಳ್ತಾರೆ. ಈ ತೀರ್ಪು ಹೆಂಗಾಗುತ್ತೆ ಅಂತೇಳಿ ಇದೇ ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯದಲ್ಲಿ ವಿಷಯವನ್ನ ಇನ್ನಷ್ಟು ಆಳವಾಗಿ ತಗೊಂಡೋಗ್ತಾನೆ ಗ್ರಂಥಕರ್ತ. 11ನೇ ವಚನದಿಂದ, ಆಮೇಲೆ ಬೆಳ್ಳಗಿರುವ ಮಹಾಸಿಂಹಾಸನವನ್ನು ಅದರ ಮೇಲೆ ಕೂತಿದ್ದಾತನನ್ನು ಕಂಡೆನು ಅಂತ ಹೇಳ್ತಾರೆ. ಯಾರು ಕೂತವ್ರೆ? ಆಮೇಲೆ ಬೆಳ್ಳಗಿರುವ ಮಹಾಸಿಂಹಾಸನ ಅಂತ ಹೇಳ್ತಾರೆ. ಪರಲೋಕದಲ್ಲಿ ಸಿಂಹಾಸನ ಎಷ್ಟಿರೋದು? ಒಂದೇ ಸಿಂಹಾಸನ, ಎರಡಿಲ್ಲ, ಒಂದೇ ಸಿಂಹಾಸನ. ಆ ಸಿಂಹಾಸನದಲ್ಲಿ ತಂದೆ ಕೂತಿದ್ದಾನೆ, ತಂದೆ ಬಲಭಾಗದಲ್ಲಿ ಯಾರು ಕೂತಿದ್ರೆ? ಯೇಸು ಕ್ರಿಸ್ತನ ಕೂತ, ಒಂದೇ ಸಿಂಹಾಸನ ಇರೋದು. ನೆಕ್ಸ್ಟ್, ಆ ಸಿಂಹಾಸನದಲ್ಲಿ ಮಹಾಸಿಂಹಾಸನನು ಅದರ ಮೇಲೆ ಕೂತಿದ್ದಾತನನ್ನು ಕಂಡೆನು. ಆತನ ಎದುರಿನಿಂದ ಭೂಮಿ ಆಕಾಶಗಳು ಓಡಿ ಹೋಗಿ ಏನದು ಎಲ್ಲ ಲಯ ಆಗುದು. ತೀರ್ಪಿನ ದಿನದಲ್ಲಿ ಏನಾಗ್ತದಂತೆ? ಎಲ್ಲ ನಾಶ ಆಗುತ್ತೆ. ಪೇತ್ರನ ಬರೆದ ಪತ್ರಿಕೆಯಲ್ಲಿ ಈ ವಿಷಯ ಹೇಳ್ತಾನೆ. ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಏನಾಗ್ತದೆ? ಈ ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಕೆಲಸಗಳು ಏನಾಗ್ತವಂತೆ? ಉರಿದೋಗಿ ಲಯ ಆಗ್ತವೆ ಅಂತ ಹೇಳ್ತೀನಿ. ಮತ್ತೆ ಇಲ್ಲಿ ಇದ್ದು ಪರಿಪಾಲನೆ ಮಾಡಕ್ಕೆ ಇಲ್ಲೇನಿದೆ? ಯೇಸು ಕ್ರಿಸ್ತನ್ ಬಂದು ಇಲ್ಲೇನ್ ಪರಿಪಾಲನೆ ಮಾಡಿದೆ? ಎಲ್ಲ ನಾಶ ಆಗಿ ಹೋಗ್ತದಲ್ಲ. ಹಾಗಾಗಿ ಪರಿಸ್ಥಿತಿ ಇದು. ಪೇತ್ರನ ಬರೆದ ಪತ್ರಿಕೆಯಲ್ಲಿ ಈ ವಿಷಯವನ್ನ ಗಮನಿಸ್ತೀನಿ ನಾವು. ಪೇತ್ರನ ಬರೆದ 2ನೇ ಪೇತ್ರ 3ನೇ ಅಧ್ಯಾಯ 10ನೇ ವಚನ, ಆದರೂ ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತದೆ ಅಂತ ಹೇಳ್ತಾನೆ. ಸೊ ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್. ನಮಗೆ ಯಾವಾಗ ಬರ್ತದೆ ಗೊತ್ತಿಲ್ಲ. ತುಂಬಾ ಜನರು ಕರ್ತನ ಬರೋಣದ ವಿಷಯದಲ್ಲಿ ಏನೇನೋ ಫಾಲ್ಸ್ ಟೀಚಿಂಗ್ ಮಾಡಿ ಏನೇನೋ ಮಾಡಿ ಎಲ್ಲ ಅವಾಂತರ ಮಾಡ್ಬಿಟ್ಟಿದೆ. ಜನರ ವಿಶ್ವಾಸಕ್ಕೆ ಪೆಟ್ಟು ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಬಿದ್ದು ಹೋಗುವಂತಹ ಅನೇಕ ಘಟನಾವಳಿಗಳು ಚರಿತ್ರೆಯಲ್ಲಿ ನಡೆದೋಗ್ಬಿಟ್ಟಿದೆ. ಆದ್ರೆ ಇವತ್ತು ನಾವು ತಿಳ್ಕೊಳ್ಬೇಕಾದದ್ದು ಏನಂತಂದ್ರೆ, ತೀರ್ಪು ಅನ್ನುವಂಥದ್ದಿದೆ. ಆ ತೀರ್ಪು ಯಾವಾಗ ಅಂತಂದ್ರೆ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ನಡೀತದೆ. ಹಾಗಾದ್ರೆ ಆ ಕ್ರಿಸ್ತನ ಪ್ರತ್ಯಕ್ಷತೆ ಯಾವಾಗ ಅಂತಂದ್ರೆ ಅದು ಯಾರಿಗೂ ಗೊತ್ತಿಲ್ಲ. ಅದು ಹೆಂಗ್ ಬರ್ತದೆ ಅಂತಾರೆ? ಕಳ್ಳನು ಬರುವಂತೆ ಬರ್ತದೆ. ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುದು. ಆಕಾಶ ಮಂಡಲ ಅಂದ್ರೆ ಆಕಾಶ ಮಂಡಲದಲ್ಲಿ ಏನಿದೆ? ಸೌರಮಂಡಲ. ಆಕಾಶ ಮಂಡಲದಲ್ಲಿ ಏನಿದೆ? ಭೂಮಿ ಇದೆ, ಸೂರ್ಯ ಇದೆ, ಚಂದ್ರ ಇದೆ, ನಕ್ಷತ್ರ ಇದೆ, ಆಂಡ್ರೋಮೆಡ ಇದೆ, ಗ್ಯಾಲಕ್ಸಿ ಇದೆ.
ಎಲ್ಲವೂ ಕೂಡ ಏನು ಆಕಾಶ ಮಂಡಲ ಅಂತ ಹೇಳಿದ್ರೆ ಆಕಾಶ ಮಂಡಲ. ಮಂಡಲ ಅಂದ್ರೆ ಏನು? ರೌಂಡ್, ರೌಂಡ್. ಸೊ ಅದಕ್ಕೆ ಭೂಮಿ ಚಪ್ಪಟೆ ಆಗಿದೆ ಅಂತ ಹೇಳಿ ಯಾರೋ ಒಬ್ರು ಹೇಳಿದ್ರು ಯಾವ ಕಾಲದಲ್ಲಿ. ಆದ್ರೆ ಬೈಬಲ್ ಅವ್ರು ಹೇಳಕ್ಕಿಂತ ಮುಂಚೆನೆ ಭೂಮಿ ಗೋಲಾಕಾರವಾಗಿದೆ ಅಂತ ಹೇಳಿದ್ರು. ಅದಕ್ಕೆ ಭೂಮಂಡಲ ಅಂತ ಹೇಳ್ತಾರೆ. ಭೂಮಂಡಲ, ಮಂಡಲ ಅಂದ್ರೆ ಏನು? ರೌಂಡ್ ಅಂತ ಅರ್ಥ. ಆಕಾಶ ಮಂಡಲ, ಆಕಾಶ ಮಂಡಲ ರೌಂಡ್ ಆಗಿದೆ ಆಕಾಶ. ಆಕಾಶ ಮಂಡಲದಲ್ಲಿರುವಂತಹ ಎಲ್ಲವೂ ಕೂಡ ಏನಾಗ್ತದೆ? ಮಹಾಘೋಷದಿಂದ ಇಲ್ಲದೆ ಹೋಗುವು. ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಲಯವಾಗಿ, ಲಯ ಅಂದ್ರೆ ಏನು? ಡೆಸ್ಟ್ರಾಯ್, ಮತ್ತೆ ಅದನ್ನು ರಿಬಿಲ್ಟ್ ಮಾಡಕ್ಕೆ ಆಗಲ್ಲ, ಲಯವಾಗಿ ಹೋಗುವವು. ನೆಕ್ಸ್ಟ್, ಭೂಮಿಯು ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುವವು ಅಂತ ಹೇಳ್ತಾರೆ. ಸುಟ್ಟು ಅಂತಂದ್ರೆ ಏನು? ಸುಡೋದು, ನಾಶ ಅಂತ. ಡೆಸ್ಟ್ರಾಯ್ ಮಾಡು, ಸುಡೋದಂದ್ರೆ ಏನಂತ? ನಾಶ ಮಾಡೋದು ಅಂತ. ಅದರ ನಿಜ ಸ್ವರೂಪವನ್ನ ಲಯ ಮಾಡುವಂಥದ್ದು, ಅದು ಸುಟ್ಟು ಲಯವಾಗಿ ಹೋಗ್ತವೆ ಅಂತ ಹೇಳ್ತಾರೆ. ಭೂಮಿಯು ಅದರಲ್ಲಿರ್ತಕ್ಕಂಥ ಕೆಲಸಗಳೆಲ್ಲವೂ ಕೂಡ ಲಯವಾಗ್ತದೆ. ಸೊ ಇದು ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ನಡೆಯುವಂತ ಕಾರ್ಯಕ್ರಮ. ಸೊ ಹಾಗಾಗಿ 11ನೇ ವಚನ 20ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 11ನೇ ವಚನದ ಮುಂದುವರೆದ ಭಾಗದಲ್ಲಿ, ಆತನ ಎದುರಿನಿಂದ ಭೂಮಿ ಆಕಾಶಗಳು ಓಡಿ ಹೋಗಿ ಇನ್ನು ಕಾಣಿಸದ ಹಾಗಾದವು. ಇನ್ನು ಏನಿಲ್ಲವು? ಇಲ್ಲ, ಮುಗೀತು. ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಎಲ್ರು, ಚಿಕ್ಕವರು, ವಯಸ್ಸಿನ ಭೇದ ಭಾವವಿಲ್ಲದೆ ಎಲ್ರು ಕೂಡ ಎಲ್ಲಿ ನಿಂತಿರಬೇಕು? ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟು, ಪುಸ್ತಕಗಳು ತೆರೆಯಲ್ಪಡ್ತವೆ. ಯಾವ ಪುಸ್ತಕ? ಎಲ್ಲವೂ ಕೂಡ ಏನ್ ಮಾಡ್ತಾರೆ? ದೇವರು ರೆಕಾರ್ಡ್ ಮಾಡಿದಾನೆ ಅಂತ ಹೇಳ್ತಾರೆ. ನನಗನ್ಸಿದ ಮಟ್ಟಿಗೆ ಆ ಪುಸ್ತಕ ಏನಂತ ನನಗೆ ಗೊತ್ತಿಲ್ಲ ಯಾವ ಪುಸ್ತಕ ಅಂತ ಹೇಳಿ. ಬಟ್ ಆ ಪುಸ್ತಕ ಏನಂತಂದ್ರೆ ಯೇಸು ಕ್ರಿಸ್ತರು ಒಂದು ಮಾತು ಹೇಳ್ತಾರೆ, ನಿಮಗೆ ತೀರ್ಪು ಮಾಡುವಂತದ್ದು ಒಂದಿದೆ, ನಾನು ಹೇಳಿದಂತಹ ಮಾತುಗಳಂತ. ಆ ಮಾತುಗಳು ಎಲ್ಲಿದ್ದಾವೆ ನಮ್ಗೆ ಸದ್ಯಕ್ಕೆ ಈಗ ಈ ಗ್ರಂಥದ ಮೂಲಕ ಸಿಗ್ತಾ ಇದೆ. ನನ್ನ ಗೊತ್ತಿಲ್ಲ, ನಾನ್ ಥಿಂಕ್ ಮಾಡದಂಗೆ. ಅಂದ್ರೆ ಪುಸ್ತಕಗಳು ಏನು ಅಂತ ನನಗೆ ಅಷ್ಟೊಂದು ಡೀಪ್ ಆಗಿ ಇನ್ನು ಸ್ಟಡಿ ಮಾಡಿಲ್ಲ. ಆ ಪುಸ್ತಕಗಳು ಏನಂತ, ಒಟ್ಟಲ್ಲಿ ಪುಸ್ತಕಗಳು ತೆರೆಯಲ್ಪಟ್ಟು ಆ ಪುಸ್ತಕಗಳಲ್ಲಿ ಏನಿದೆ ಏನೋ ನನಗೆ ಗೊತ್ತಿಲ್ಲ. ಆದ್ರೆ ಯೇಸು ಕ್ರಿಸ್ತರು ಒಂದು ಮಾತು ಹೇಳ್ತಾರೆ ಬಹಳ ಸ್ಪಷ್ಟವಾಗಿ, ಅಂತ್ಯ ದಿನಗಳಲ್ಲಿ ನಿಮಗೆ ತೀರ್ಪು ಮಾಡುವಂತದ್ದು ಒಂದಿದೆ, ಅದೇನಂದ್ರೆ ನಾನು ಆಡಿದ ಮಾತುಗಳೇ ಅಂತ. ಸೊ ಹಾಗಾಗಿ ದೇವರು ಮಾತಾಡಿದ್ದನ್ನ ಯೇಸು ಕ್ರಿಸ್ತನ ಮಾತಾಡಿದ್ದಾನೆ, ಯೇಸು ಕ್ರಿಸ್ತನ ಮಾತಾಡಿದ್ದನ್ನ ಪರಿಶುದ್ಧಾತ್ಮನು ಮಾತಾಡಿದ್ದನ್ನ ಅಪೋಸ್ತಲರು ಮಾತಾಡಿ ಇವತ್ತು ಗ್ರಂಥದಲ್ಲಿ ನಮಗೆ ಇವತ್ತು ಬರೆಸ್ಕೊಟ್ಟಿದ್ದಾರೆ. ಈ ಮಾತುಗಳು ಇವತ್ತು ಏನಾಗ್ತದೆ? ನಮಗೆ ತೀರ್ಪನ್ನು ಉಂಟು ಮಾಡ್ತವೆ. ಹಾಗಾಗಿ ಮುಂದುವರೆದ ಭಾಗದಲ್ಲಿ, ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು. ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ, ಆ ಪುಸ್ತಕದಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಏನಾಯ್ತಂತೆ? ನ್ಯಾಯ ತೀರ್ಪು. ಯಾವ್ದ್ರ ಬೇಸ್ ಮೇಲೆ ಕೃತ್ಯಗಳು ಕನ್ಸಿಡರ್ ಆಗ್ತವೆ? ಪುಸ್ತಕದಲ್ಲಿ ಬರೆದಿರುವ ಒಂದು ಇದು ಸಿದ್ಧಾಂತಗಳು, ಒಂದು ವಿಷಯಗಳ ಆಧಾರದ ಮೇಲೆ. ಈಗ ಪುಸ್ತಕದಲ್ಲಿ ನನ್ನ ಒಂದು ತಲೆಗೆ, ನನ್ನ ಒಂದು ಆಲೋಚನೆ ಪ್ರಕಾರ ಈಗ ನನ್ನ ಮುಂದಿರ್ತಕ್ಕಂಥ ಈ ಪುಸ್ತಕ ಇದೆ. ಈ ಪುಸ್ತಕದಲ್ಲಿ ಏನ್ ಬರ್ತದೆ? ದೇವರು ಒಬ್ಬ ವ್ಯಕ್ತಿ ನಿತ್ಯತ್ವವನ್ನು ಸಂಪಾದನೆ ಮಾಡ್ಕೋಬೇಕು ಅಂತಂದ್ರೆ ದೇವರ ಸಂಗತಿಗಳನ್ನ, ದೇವರ ಸಂಕಲ್ಪಕ್ಕನುಸಾರವಾದಂತ ಜೀವಿತನ ನೀನು ಜೀವಿಸ್ಬೇಕು. ನಿನ್ನ ದೇವರಾದಂತ ಕರ್ತನನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಆತ್ಮದಿಂದಲೂ ಆತನನ್ನು ಸೇವಿಸ್ಬೇಕು, ಆರಾಧಿಸ್ಬೇಕು, ಗೌರವಿಸ್ಬೇಕು, ಸನ್ಮಾನಿಸ್ಬೇಕು. ಇನ್ನಂತ ನಿನ್ನ ನೆರೆಯವನ್ನ ಏನ್ ಮಾಡ್ಬೇಕು? ನೀನು ಪ್ರೀತಿಸ್ಬೇಕು. ಇದು ಮಾನದಂಡ. ಈ ಮಾನದಂಡದ ಪ್ರಕಾರ ನಾನು ಮಾಡಿದ್ರೆ ನನ್ನ ಕೃತ್ಯಗಳು ಏನಾಗ್ತವೆ? ಕನ್ಸಿಡರ್ ಆಗುತ್ತೆ. ದೇವರು ಅದು ಹೇಳಿದ್ದೆ ಒಂದು, ನಾನು ಮಾಡಿದ್ದೆ ಒಂದು ಅಂತಂದ್ರೆ ಆ ಪುಸ್ತಕಕ್ಕೂ ಬರೆದದ್ದಕ್ಕೂ ನನಗೂ ಏನಿಲ್ಲ ಅಲ್ಲಿ ಲಿಂಕ್ ಆಗ್ತಾ ಇಲ್ಲ. ಸೊ ನನಗೆ ಯಾವ ತೀರ್ಪಾಗುತ್ತೆ ಅನ್ನೋದನ್ನ ನಾನೇ ಏನ್ ಮಾಡ್ಬೋದು? ಇವತ್ತು ಆಲೋಚನೆ ಮಾಡಿ ನಿರ್ಧರಿಸಿಕೊಳ್ಳುವಂತ ಅವಕಾಶ ನಮ್ಗಿದೆ. ಬಹಳ ಇನ್ನೊಂದು ವಿಶೇಷವಾದಂತ ಒಂದು ಪಾಯಿಂಟ್ ಹೇಳುವುದು, ಈ ಭಾಗನ ಮುಗಿಸುವಂತ ಪ್ರಯತ್ನ ಮಾಡ್ತೀವಿ. ಇವತ್ತು ಪೌಲನಿಗಿಂತಲೂ, ಪೇತ್ರನಿಗಿಂತಲೂ, 1ನೇ ಶತಮಾನದ ಕ್ರೈಸ್ತರಿಗಿಂತಲೂ ನಾವು ಎಷ್ಟೋ ಧನ್ಯರಿವತ್ತು. ಯಾಕಂತಂದ್ರೆ ಯೆರೆಮೀಯನು ಬರೆದಂತ ಗ್ರಂಥ, ಯೆರೆಮೀಯನು ಹೇಳಿದಂತ ವಿಷಯ ಮೋಶೆಗೆ ಗೊತ್ತಿಲ್ಲ. ಮೋಶೆ ಬರೆದಂತಹ ವಿಷಯ ಯೆರೆಮೀಯನಿಗೆ ಗೊತ್ತಿರಬಹುದು, ಆದ್ರೆ ಯೆರೆಮೀಯನು ಬರೆದಂತಹ ವಿಷಯ ಯಾರಿಗೂ ಗೊತ್ತಿಲ್ಲ? ಮೋಶೆಗೆ ಗೊತ್ತಿಲ್ಲ. ಮೋಶೆ ತನ್ನ ಕಾಲಘಟ್ಟದಲ್ಲಿ ದೇವ್ರು ಏನ್ ತಿಳಿಸಿದಾನೆ ಅಷ್ಟು ಬರೆದಿದ್ದಾನೆ. ಆತ ಬರೆದದ್ದು ಯಾರಿಗ್ ಗೊತ್ತಿರ್ಬೋದು? ಯೆರೆಮೀಯನಿಗೆ ಗೊತ್ತಿರ್ಬೋದು, ಎಜ್ಕೇಲ್ ಗೊತ್ತಿರ್ಬೋದು, ದಾನಿಯೇಲ್ ಗೊತ್ತಿರ್ಬೋದು. ಯಾಕಂದ್ರೆ ಮೋಶೆ ಧರ್ಮಶಾಸ್ತ್ರ ನೋಡಿ ಏನ್ ಮಾಡ್ತಾ ಇದ್ದಾರೆ? ಅವರು ಅಭ್ಯಾಸ ಮಾಡ್ತಾ ಇದ್ದಾರೆ. ಆದ್ರೆ ಯೆರೆಮೀಯನು ಏನ್ ಬರೀತದಲ್ಲ ಅನ್ನೋದು ಯಾರಿಗ್ ಗೊತ್ತಿಲ್ಲ? ಮೋಶೆಗೆ ಗೊತ್ತಿಲ್ಲ. ಇವತ್ತು ನಾವು ಯೆರೆಮೀಯನ ಕಾಲಘಟ್ಟದಲ್ಲಿ ಏನ್ ಬರ್ದಿದ್ದಾನೆ ಅನ್ನೋದು ನಮಗ್ ಗೊತ್ತು, ಮೋಶೆ ಏನ್ ಬರ್ದಿದ್ದಾನೆ ಅಂತೇಳಿ ನಮಗ್ ಗೊತ್ತು, ಪೇತ್ರ ಏನ್ ಬರ್ದಿದ್ದಾನೆ ಅಂತೇಳಿ ನಮ್ಗ್ ಗೊತ್ತು. ಎಲ್ಲರೂ ಆಯಾ ಕಾಲಘಟ್ಟದಲ್ಲಿ ಏನೇನ್ ಮಾಡಿದ್ದಾರೆ, ಎಂತೆಂತ ಪರಿಸ್ಥಿತಿಗಳನ್ನ ಅವರು ಎದುರಿಸಿದಾರೆ ಅನ್ನುವಂತ ಎಲ್ಲ ವಿಷಯ ಎಲ್ರಿಗಿಂತ ಹೆಚ್ಚಿಗೆ ಯಾರು ಗೊತ್ತು ಇವತ್ತು?
ನಮಗ್ ಗೊತ್ತು, ನಮ್ಗೆ ತಪ್ಪಿಸ್ಕೊಳ್ಳಕ್ ಅವಕಾಶ ಇದೆ ನಮ್ಗೆ ಇವಾಗ. ಎಂತ ಮಹಾಜ್ಞಾನಿಗಳಿಗೆ ಗೊತ್ತಾ ಇವತ್ತು. ಪೇತ್ರನ ಗೊತ್ತಿಲ್ದ ಪೌಲನಿಗೆ ಪೇತ್ರನ ಗೊತ್ತಿಲ್ತಕ್ಕಂಥ ವಿಷಯ ಇವತ್ತು ನಮಗ್ ಗೊತ್ತಾಗ್ತಾ ಇದೆ. ಪೇತ್ರನಂತಾನೆ ಪೌಲನು ತನ್ನ ಪತ್ರಿಕೆಗಳಲ್ಲಿ ವಿಷಯಗಳನ್ನ ಬರೀತಿರಬೇಕಾದ್ರೆ ನನಗೆ ಅರ್ಥ ಆಗಿಲ್ಲ ಹೂ ಅಂತ ಹೇಳ್ತೇನೆ ಒಂದ್ ಕಡೆ. ಇವತ್ತು ಪೇತ್ರನ ವಿಷಯಗಳು ಪೌಲನ ವಿಷಯಗಳು ನಾನು ಏನ್ ಮಾಡ್ತಾ ಇದೀನಿ ಇವತ್ತು ಅರ್ಥ ಮಾಡ್ಕೊಳ್ಳುವಂತ ಒಂದು ಕೆಪಾಸಿಟಿ ಅವಕಾಶ ಇವತ್ತು ದೇವ್ರು ನಮ್ಗೆ ಕೊಟ್ಟಿದ್ದಾನೆ ಗ್ರಂಥ ರೂಪದಲ್ಲಿ. ಹಾಗಾಗಿ ನಾವು ಎಂತ ಬ್ಲೆಸ್ಡ್ ಅನ್ನೋಂಥದನ್ನ ಒಂದ್ಸಾರಿ ಆಲೋಚನೆ ಮಾಡಬೇಕು. ಮುಂದೆ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ಏನ್ ಮಾಡಿತು, ಇಟ್ ಇಸ್ ವೆರಿ ಇಂಪಾರ್ಟೆಂಟ್, ಜೀವಬಾಧ್ಯರ ಪಟ್ಟಿ. ಸೊ ಹಾಗಾಗಿ ಒಂದು ಸಂದರ್ಭದಲ್ಲಿ ಮೋಶೆ ಈ ವಿಷಯದಲ್ಲಿ ಹೇಳ್ತಾನೆ, ಆ ಇಸ್ರಾಯೇಲ್ ಪ್ರಜೆಗಳನ್ನ ನೀನು ಕ್ಷಮಿಸು, ಬೇಕಾದ್ರೆ ನನ್ನ ಹೆಸರನ್ನು ಜೀವಬಾಧ್ಯರ ಪಟ್ಟಿಯಿಂದ ತೆಗೆದಾಕು ಅಂತ ಹೇಳ್ತಾರೆ. ಅದು ಎಂತ ವಿಷಯ ಗೊತ್ತಾ, ಮೊನ್ನೆ ರಿಸಲ್ಟ್ ಬಂತು ಮಗಳದು. ಆ ರಿಸಲ್ಟ್ ಬೋರ್ಡ್ ಅಲ್ಲ ನನ್ನ ಹೆಸರು ಇರ್ಬೇಕು, ಇದ್ರೆ ಬಚಾವ್, ಇಲ್ಲಂದ್ರೆ ಎಂತ ನಿಮ್ಗೆ ಗೊತ್ತಿಲ್ಲ ಹೆಂಗೆ ಅಂತ ಹೇಳಿ. ನಾನಂತೂ ನನ್ನ ಮಗಳ ವಿಷಯದಲ್ಲಿ ಬಹಳ ಟೆನ್ಷನ್, ಅವಳಿಗಿಲ್ದ ಟೆನ್ಷನ್ ನಾನು ಅನುಭವಿಸಿದ್ದೀನಿ. ನನ್ನ ಮಗಳು ಅಂಕಿತಾ 1 ವರ್ಷಗಳ ಕಾಲ ಬೋದಾರ ಡಿಗ್ರಿ ಮುಗಿಸಿದ ಮೇಲೆ 1 ವರ್ಷಗಳ ಕಾಲ ಮನೆಯಲ್ಲಿ ಕಾಲ ಕಳೆದಿದ್ದಾರೆ. ಎಷ್ಟು ತಲೆ ಕೆಟ್ಟೋಗಿತ್ತಂತಂದ್ರೆ ದಿನಾ ಬೆಳಗ್ಗೆ ಎದ್ದು ಕಸ ಹೊಡೆದು, ಸಂಜೆ ಕಸ ಹೊಡೆದು, ಬಟ್ಟೆ ತೊಳೆದು, ಪಾತ್ರೆ ತೊಳೆದು, ಸುಮ್ನೆ ಕೂತ್ಕೊಳ್ಳೋದು. ಏನ್ ನಂದು ಡಿಗ್ರಿ ಓದ್ಬಿಟ್ಟು ನಂದು ಏನ್ ಬದುಕಿದ್ದು ಅಂತ ಹೇಳಿ ಕೆಲಸಕ್ಕೆಲ್ಲ ಅಪ್ಲಿಕೇಶನ್ ಹಾಕಿದ್ದಾಳೆ, ಹೋಗಿ ಎಕ್ಸಾಮ್ ಬರ್ದಿದ್ದಾಳೆ, ಅದು ಬಂದಿದ್ದಾಳೆ, ಇದು ಬಂದ ರಿಸಲ್ಟ್ ಬಂದಾಗ ಡಗ 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 ಬರ್ತದೋ ಇಲ್ಲ ರಿಸಲ್ಟ್, ಬರ್ತದೋ ಇಲ್ಲ, ರಿಜಿಸ್ಟರ್ ಇರ್ತದೋ ಇಲ್ಲ ಹೆಸರು. ಕಾಂಪಿಟೇಷನ್ ಕಾಂಪಿಟೇಷನ್ ಕಾಂಪಿಟೇಷನ್. ಅವಾಗ ಗೊತ್ತಾಗುತ್ತೆ ನಮ್ಗೆ ಸಿಚುವೇಶನ್ ಏನಂತ ಹೇಳಿ. ಅವಾಗ ರಿಸಲ್ಟ್ ಡೇ ನನ್ನ ಹೆಸರು ಅಲ್ಲಿ ಇದೆಯೋ ಇಲ್ಲ ಅನ್ನೋದನ್ನ ಲಬ್ ಡಬ್ ಅಂತ ಹೇಳಿ ಆಟ್ಬಿಟ್ಟು ಸೌಂಡ್ ಅವಾಗ ಗೊತ್ತಾಗುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾರೆ ಜೀವಬಾಧ್ಯರ ಪಟ್ಟಿ, ಅಲ್ಲಿ ಹೆಸರು ಇದ್ದು ಬಿಟ್ರೆ ಬದುಕು ಅದ್ಭುತ. ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕ ತೆರೆಯಲ್ಪಟ್ಟಿದ್ದು, ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅಂತ ಹೇಳ್ತೇನೆ, ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಅವರಿಗೆ ನ್ಯಾಯ ತೀರ್ಪಾಯ್ತು ಅಂತ ಹೇಳಿ, ನ್ಯಾಯ ತೀರ್ಪಾಯ್ತು. ನೆಕ್ಸ್ಟ್ ಮುಂದೆ 13ನೇ ವಚನದಲ್ಲಿ ಈ ನ್ಯಾಯ ತೀರ್ಪಿನಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ನಡೀತೇವೆ ಅಂತಂದ್ರೆ, ಸಮುದ್ರವು ತನ್ನೊಳಗಿದ್ದ ಸತ್ತವರನ್ನ ಒಪ್ಪಿಸ್ಕೊಡ್ತದೆ. ಸಮುದ್ರವು ನನ್ನಲ್ಲಿ ಇಷ್ಟು ಜನ ಸತ್ತೋಗಿದ್ದಾರೆ ಅಂತ ಅದನ್ನು ಕೂಡ ತಂದು ಲೆಕ್ಕ ಒಪ್ಪಿಸ್ಕೊಡ್ತದೆ ದೇವರಿಗೆ. ನೆಕ್ಸ್ಟ್ ಮೃತ್ಯುವು ಪಾತಾಳವು ತಮ್ಮ ವಶದಲ್ಲಿದ್ದ ಸತ್ತವರನ್ನು ಒಪ್ಪಿಸಿದವು. ಪಾತಾಳ ಕೂಡ ತನ್ನ ವಶದಲ್ಲಿದ್ದಂತವರ ಸಂಖ್ಯೆಯನ್ನು ಕೂಡ ಒಪ್ಪಿಸ್ಕೊಡ್ತದೆ. ಎಲ್ಲ ಒಪ್ಪಿಸ್ಕೊಟ್ಟಿದ್ರು ನೋಡಪ್ಪ, ಡೀಟೇಲ್ಸ್ ಎಲ್ಲ ಈ ಲಿಸ್ಟ್ ಅಲ್ಲಿ ಇದೆ. ಯಾರ್ಯಾರು ಏನೇನು, ಯಾವಾಗ, ಯಾವ ಡೇಟು, ಯಾವ ಇಸ್ವಿ ಎಲ್ಲ ಮೇಂಟೆನೆನ್ಸ್ ಮಾಡೋದು. ನಾವೇನ್ ಮೇಂಟೈನ್ ಮಾಡ್ತೀವಿ ಗೊತ್ತಿಲ್ಲ ಫೈಲ್ಗಳು, ಅವ್ರು ಮಾತ್ರ ಪಕ್ಕಾ ಮೇಂಟೈನ್ ಮಾಡ್ತಾ ಇದಾರೆ ಎಲ್ರು. ಒಪ್ಪಿಸಿದವು. ನೆಕ್ಸ್ಟ್ ಅವರಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಾಯ್ತು. ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟು. ಮೃತ್ಯು ಅಂತಂದ್ರೆ ಏನು? ಸಾವು. ದೇವಜನರಿಗೆ ಸಾವು ಇಲ್ಲ. ಸಾವು ಅಂತಕ್ಕಂಥದ್ದು, ಮೃತ್ಯು ಅಂತಕ್ಕಂಥದ್ದು ಇನ್ನೆಲ್ಲಿ ಬೆಂಕಿಯ ಕೆರೆಗೆ ದೊಬ್ಬಲ್ಪಡ್ತವೆ. ಶಾಶ್ವತವಾದಂತ ಒಂದು ಅಗಲಿಕೆ ದೇವರಿಂದ. ಆ ಬೆಂಕಿಯ ಕೆರೆಯೇ ಎರಡನೇ ಮರಣ ಅಂತ ಹೇಳಿ. ಹಾಗಾಗಿ ನಾವೆಲ್ಲ ಗೊತ್ತಿದೆ ಯಾವ್ದು ಎರಡನೇ ಮರಣ ಅಂತ. ಮೊದಲನೇ ಮರಣ ಯಾವುದು? ಆತ್ಮ ಸಂಬಂಧವಾದಂತ ಮರಣ. ಆ ಮರಣದಿಂದ ನಾವೇನಾಗಿದ್ದೀವಿ ಇವಾಗ? ಯೇಸು ಕ್ರಿಸ್ತನನ್ನ ನಂಬುವುದರ ಮುಖಾಂತರ, ಯೇಸು ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವುದರ ಮೂಲಕ ಆ ಮರಣದಿಂದ ಜೀವಕ್ಕೆ ನಾವೇನಾಗಿದ್ದೀವಿ? ನೀವು ಪಾರಾಗಿದ್ದೀವಿ. ಇನ್ನು ನಮಗೆ ಮರಣ ಇಲ್ಲ. ದೇಹ, ಮಣ್ಣಿನಿಂದ ಬಂದಂತ ದೇಹ ಮಣ್ಣಿಗೆ ಹೋಗಿ ಮಣ್ಣಾಗಿ ಹೋಗ್ತದೆ. ಆತ್ಮ ಶಾಶ್ವತವಾಗಿರ್ತದೆ. ಇದು ನೆಕ್ಸ್ಟ್ ಮರಣಕ್ಕೆ ಒಳಗಾಗಲ್ಲ. ಈ ಆತ್ಮ ಯಾರು ಯೇಸು ಕ್ರಿಸ್ತನ ಸುವಾರ್ತೆಗೆ ಒಳಗಾಗಲ್ವೋ, ಯೇಸು ಕ್ರಿಸ್ತನ ಮರಣ ಸಮಾಧಿ ಪುನರುತ್ಥಾನಗಳ ವಿಷಯವಾದ ಸುವಾರ್ತೆಗೆ ವಿಧೇಯರಾಗಲ್ವೋ ಅಂತವರಿಗೆ ಎರಡನೇ ಮರಣ ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ ಅದು. ಹಾಗಾಗಿ ಪರಿಸ್ಥಿತಿಯಲ್ಲಿ ಹೇಳ್ತಕ್ಕಂಥದ್ದು ಏನಂತಂದ್ರೆ, ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟ. ಸೊ ಇಲ್ಲಿಗೆ ಕನ್ಕ್ಲೂಷನ್ಸ್, ತೀರ್ಪು ಮುಗಿದೋಗುವಂತ ಪರಿಸ್ಥಿತಿ. ಸೊ ಹಾಗಾಗಿ 20ನೇ ಅಧ್ಯಾಯ ಬಹಳ ಸ್ಪಷ್ಟವಾಗಿ ನಮ್ಗೆ ಏನ್ ಹೇಳ್ತದೆ ಅಂತ ಹೇಳಿ ನಾನು ಕೊನೆದಾಗ ಬರೆದಿದ್ದೀನಿ. ಅದನ್ನ ಒಂದ್ಸರಿ ಓದ್ಕೊಂಡು ಈ ಒಂದು ಕನ್ಕ್ಲೂಷನ್ ಭಾಗಕ್ಕೆ ನಾವು ಸಾಗೋಣ. 6ನೇ ಪೇಜ್ ನಂಬರ್ 6. 20ನೇ ಅಧ್ಯಾಯದಲ್ಲಿ ಯೋಹಾನನು ಸಭೆಯನ್ನು ಆಧರಿಸುವ ಸಂದೇಶವನ್ನು ಕೊಟ್ಟಿದ್ದಾನೆ. 20ನೇ ಅಧ್ಯಾಯದಲ್ಲಿ ಏನಿದೆ? ಸಭೆಯನ್ನ ಆಧರಿಸುವಂತ ಸಂದೇಶ. ಆಧರಿಸುವಂತದ್ದೇನು? ಆಧರಿಸುವಂತದ್ದು. ನಾನು ಆಧರಿಸುವಂತದ್ದು ಅಂದ್ರೆ ಏನು ಕನ್ನಡದಲ್ಲಿ? ಆಧರಿಸುವಂತದ್ದು ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಆಧರಿಸುವಂತದ್ದು ಏನಂತಂದ್ರೆ, ಈಗ ನಾನು ಸತ್ತೋಗ್ಬಿಟ್ಟೆ, ನನ್ ಮನೆಗೆ ನಾನೇ ದಿಕ್ಕು. ಇವಾಗ ಇನ್ನ 3 ಜನ ಹೆಣ್ಮಕ್ಳಿದ್ದಾರೆ, ನನ್ನ ಹೆಂಡತಿ ಇದ್ದಾರೆ.
ಅವ್ರ ಬದುಕೆಲ್ಲ ಯಾರ ಮೇಲೆ ಡಿಪೆಂಡ್ ಇವಾಗ? ನನ್ ಮೇಲೆ ಡಿಪೆಂಡ್. ಇನ್ನು ಅವ್ರಿಗೆ ಮದುವೆ ಆಗಿಲ್ಲ ಏನಿಲ್ಲ, ಅವ್ರ ಕುಟುಂಬಗಳು ಒಂಥರ ದುಸ್ಥಿತಿ ಇವಾಗ. ಅವಾಗ ಸಭೆ ಬಂದು ನಾನಿದ್ದೀನಿ, ನಾವಿದ್ದೀವಿ, ಯು ಡೋಂಟ್ ವರಿ, ನಾವಿದ್ದೀವಿ, ನೀವೇನ್ ತಲೆ ಕೆಡಿಸ್ಕೊಬೇಡಿ. ನಿಮ್ಮ ಅಪ್ಪನ ಸ್ಥಾನದಲ್ಲಿ ನಿಂತ್ಕೊಂಡು ನಾವೇನ್ ಮಾಡ್ತೀವಿ, ನಾವು ಜವಾಬ್ದಾರಿ ತಗೋತೀವಿ. ಯು ಡೋಂಟ್ ವರಿ. ಇದು ಆಧರಿಸುವಂತದ್ದು ಇದು. ಹಾಗಾಗಿ 20ನೇ ಅಧ್ಯಾಯ ಏನ್ ಹೇಳ್ತದೆ ಅಂತಂದ್ರೆ, ದೇವಜನರನ್ನ ಆಧರಿಸ್ತಾ ಇದೆ. ಯಾಕೆ ಆಧರಿಸ್ತಾ ಇದೆ ಅಂತಂದ್ರೆ, ಅವ್ರ ಮರಣಗಳು ಹೆಂಗಾಗ್ತಾ ಇದ್ವು ಅಂತಂದ್ರೆ, ಕನಿಷ್ಠ ಪ್ರಾಣಿಗಳು ಕೂಡ ಅಂತ ಮರಣ ಹೊಂದೋದಿಲ್ಲ, ಆ ರೀತಿ ಮರಣ ಹೊಂದುತ್ತಾ ಇದ್ದಾರೆ ದೇವಜನರು. ಕ್ರೂರವಾಗಿ ಹಿಂಸೆ ಹೊಂದಿ ಸಾಯ್ತಾ ಇದ್ದಾರೆ. ಅಂತವ್ರನ್ನ ದೇವ್ರು ಏನ್ ಮಾಡ್ತಾನೆ ಅಂತಂದ್ರೆ ಆಧರಿಸ್ತಾ ಇದ್ದಾನೆ. ನಾನಿದ್ದೀನಿ, ನಿಮ್ ಮರಣಕ್ಕೆ ದೊಡ್ಡ ಬೆಲೆ ಇದೆ, ನೀವು ಎಚ್ಚರವಾಗಿರ್ರಿ, ನಂಬಿಕೆಯಿಂದಿರ್ರಿ, ನಿಮಗೆ ಸಂಭವಿಸುವಂತ ನಷ್ಟ ಏನೂ ಇಲ್ಲ. ಏನ್ ಮಾಡ್ತಾ ಇದ್ದಾನೆ? ಆಧರಿಸ್ತಾ ಇದ್ದಾನೆ. ಇದು 20ನೇ ಅಧ್ಯಾಯದಲ್ಲಿ ಇರ್ತಕ್ಕಂಥ ವಿಷಯ. ಯೋಹಾನನು ಸಭೆಯನ್ನು ಆಧರಿಸುವಂತಹ ಸಂದೇಶವನ್ನು ಕೊಟ್ಟಿದ್ದಾನೆ. ಸೈತಾನನು ತಮ್ಮ ವಿಷಯದಲ್ಲಿ ತನ್ನ ಮೇರೆಯೊಳಗೆ ಏನ್ ಮಾಡಿದಾನೆ? ಆತನು ಬಂಧಿಸಲ್ಪಟ್ಟಿದ್ದಾನೆ. ಸೈತಾನನು ತಮ್ಮ ವಿಷಯದಲ್ಲಿ, ಯಾರ ವಿಷಯದಲ್ಲಿ? ದೇವಜನರ ವಿಷಯದಲ್ಲಿ ತನ್ನ ಮೇರೆಯೊಳಗೆ ಏನ್ ಮಾಡಿದ್ದಾನೆ? ಆತನು ಬಂಧಿಸಿದ್ದಾನೆ. ಯೇಸು ಕ್ರಿಸ್ತನ ಅವನ್ನ ಏನ್ ಮಾಡಿದ್ದಾನೆ? ಬಂಧಿಸಿ ಅಧೋಲೋಕಕ್ಕೆ ತಳ್ಳಿ ಬೀಗದ ಕೈಯನ್ನ ಹಾಕಿ ಅಧಿಕಾರವನ್ನ ಇಟ್ಕೊಂಡಿದ್ದಾನೆ. ಯು ಡೋಂಟ್ ವರಿ. ತನ್ನ ಮೇರೆಯೊಳಗೆ ಬಂಧಿಸಲ್ಪಟ್ಟಿದ್ದಾನೆ. ಭೂಮಿಯ ಮೇಲೆ ಅವರು ಹಿಂಸಿಸಲ್ಪಡುವ ಸಮಯ ಬಹು ಕೊಂಚವೇ ಆಗಿದೆ. ಯಾರು? ದೇವಜನರು ಹಿಂಸಿಸಲ್ಪಡುವಂತ ಸಮಯ ಬಹಳ ಕೊಂಚ. ಇವತ್ತು ನಾನು ಅವಾಗಲೇ ಹೇಳಿದ್ನಲ್ಲ, ಇವತ್ತು ಯಾರೋ ಬಂದ್ಬಿಟ್ಟು ಕುತ್ತಿಗೆ ಮೇಲೆ ಹಿಂಗಿಟ್ಟು ಇವತ್ತು ದೇವರ ಲೋಕನ ಅಂತಂದ್ರೆ, ನಾನು ದೇವರು ಅಂತಂದ್ರೆ ಕಚಕಂತ ಹೋಯ್ತು ಅಂತ ಇಟ್ಕೊಳ್ಳಿ, ಏನಾಯ್ತದು? ಕ್ಷಣ ಮಾತ್ರ ಅಷ್ಟೇನೆ, ಸ್ವಲ್ಪ ಕಾಲ ಅಷ್ಟೇನೆ, ಟಕ್ಕಂತ ಹೋಗ್ಬಿಡ್ತದೆ. ಕೊಂಚ ಕಾಲ ಅಷ್ಟೇನೆ, ಕೊಂಚವೇ ಆಗಿದೆ. ಆದರೆ ಈ ಹಿಂಸೆಯ ಕಾಲವು ಮರಣದೊಂದಿಗೆ ಮುಗಿಯುವುದಾದರೆ, ಈ ಹಿಂಸೆಯ ಕಾಲ ನಿನ್ನ ಮರಣದಿಂದ ಒಂದ್ ಹೇಳೋದ್ರೆ ಮುಕ್ತಾಯ ಆದ್ರೆ ಭಯಪಡ್ಬೇಡ. ನೀನು ಕ್ರಿಸ್ತನೊಂದಿಗೆ ಏನ್ ಮಾಡ್ತಾರೆ ಅಂತವ್ರು 1000 ವರ್ಷ ರಾಜ್ಯವನ್ನ ಆಳ್ತಾರೆ. ಅಂದ್ರೆ ಎಟರ್ನಿಟಿ, ಅಂದ್ರೆ ದೀರ್ಘ ಕಾಲದವರೆಗೂ ನೀವು ಕ್ರಿಸ್ತನೊಟ್ಟಿಗೆ ಸೇರ್ಕೊಂಡು ಏನ್ ಮಾಡ್ತೀರಿ? ನೀವು ಆಳ್ವಿಕೆಯನ್ನ ಮಾಡ್ತೀರಿ. ಯಾವ್ದ್ರ ಮೇಲೆ ಆಳ್ವಿಕೆ? ಪಾಪದ ಮೇಲೆ, ಸೈತಾನನ ಮೇಲೆ, ಮರಣದ ಮೇಲೆ, ಶೋಧನೆಗಳ ಮೇಲೆ ಏನ್ ಮಾಡ್ತೀರಿ? ನೀವು ಆಳ್ವಿಕೆ ಮಾಡ್ತೀರಿ. ನೀವು ಈಗ ನಾವು ಆಳ್ವಿಕೆ ನಾವು ಮಾಡ್ತಾ ಇದ್ದೀವಿ ಇವಾಗ. ಅಲ್ಲಿ ಹೋಗೋದನ್ ಬೇಕಾಗಿಲ್ಲ. ಇವಾಗ ನಾವು ಕ್ರಿಸ್ತನೊಟ್ಟಿಗೆ ಸೇರಿ ಏನ್ ಮಾಡ್ತಾ ಇದ್ದೀವಿ? ನಾವು ಆಳ್ತಾ ಇದ್ದೀವಿ. ನಾವು ಅದೊಂದು ಪ್ರಕಟಣೆಯಲ್ಲಿದೆ, ಅದೊಂದು ಹುಡುಕಿ ನೋಡೋಣ. ಅದು ಈ ಸಂದರ್ಭಕ್ಕೆ ಬಹಳ ಶೂಟ್ ಆಗುತ್ತೆ. ಅದು ಆಳುವರು, ಕ್ರಿಸ್ತನೊಂದಿಗೆ ಆಳುವರು ಅಂತಿದೆ. ಆ ವಚನದಲ್ಲ, 20ನೇ ಅಧ್ಯಾಯದಲ್ಲ, ಬೇರೆ ಕಡೆ ಇದೆ ಅದು. ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ ನೋಡಿ. ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 10ನೇ ವಚನ, 9ನೇ ವಚನ ಓದಿ, ಬಹಳ ಚೆನ್ನಾಗಿದೆ. ನೀನು ಸುರುಳಿಯನ್ನು ತೆಗೆದುಕೊಂಡು ಯೋಗ್ಯನೇ, ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ, ಪ್ರಜೆ, ಮನುಷ್ಯರನ್ನು ಯಾರು ಕೊಂಡ್ಕೊಂಡಿರೋದು? ಯೇಸು ಕ್ರಿಸ್ತನ್ ಕೊಂಡ್ಕೊಂಡಿದ್ದಾನೆ. ಸೊ ಕೊಂಡ್ಕೊಂಡು ಈಗ ನೋಡಿ ಪಾಯಿಂಟ್, ಅವರನ್ನು ನಮ್ಮ ದೇವರಿಗೋಸ್ಕರ ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದಿ. ಈಗ ಅವರು, ಅದು ಪಾಯಿಂಟ್, ಅವರು ಭೂಮಿ ಮೇಲೆ ಮಾಡ್ತಾ ಇದ್ರೆ. ಸೊ ನಾವು ಈಗಿರೋದೆಲ್ಲಿ? ಭೂಮಿ ಮೇಲೆನೆ. ಆದ್ರೂ ಯಾರ ಜೊತೆಗೆ ಆಳ್ವಿಕೆ ಮಾಡ್ತಾ ಇದ್ದೀವಿ? ಕ್ರಿಸ್ತನೊಟ್ಟಿಗೆ ಆಳ್ತಾ ಇದ್ದೀವಿ ನಾವು. ಅದಕ್ಕೆ ರಾಜ್ಯ ಅಂದ್ರೆ ಯಾವ್ದದು? ಶಾಶ್ವತವಾದಂತ ರಾಜ್ಯ. ರಾಜ್ಯಕ್ಕೆ ಟೈಮ್ ಇದೆಯಾ? ಈ ರಾಜ್ಯ ಸ್ವಲ್ಪ ದಿವಸ ಸರಿ ಮುಗಿದೋಗುತ್ತೆ ಅಂತ? ನೋ, ನೆವರ್. ಈ ರಾಜ್ಯ ಅಂತ್ಯವಿಲ್ಲದ ರಾಜ್ಯ. ನಾನು ನನ್ನ ಪವಿತ್ರತ್ವದಲ್ಲಿ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ಸೂರ್ಯ ಚಂದ್ರರು ನನ್ನ ಎದುರು ಇರುವಷ್ಟು ಕಾಲ ನಿನ್ನ ಆಳ್ವಿಕೆ ಏನ್ ಮಾಡ್ತಾ ಇದ್ದೆ? ನಾನು ನಿರಂತರವಾಗಿರ್ತೀನಿ ಅಂತ ದೇವ್ರು ಹೇಳಿದನಂತಂದ್ರೆ ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಅಂತ ಹೇಳಿ. ಅದಕ್ಕೆ ದಾನಿಯೇಲ ಗ್ರಂಥ 2ನೇ ಅಧ್ಯಾಯ 4ನೇ ವಚನದಲ್ಲಿ ಪ್ರಪಂಚವನ್ನ ಪರಿಪಾಲನೆ ಮಾಡಿದಂತ 4 ಮಹಾ ಸಾಮ್ರಾಜ್ಯಗಳ ವಿಷಯದಲ್ಲಿ ಹೇಳ್ತಾ ಇದ್ದಾನೆ. ಆ 4ನೇ ಮಹಾ ಸಾಮ್ರಾಜ್ಯವಾದಂತಹ ರೋಮ್ ಸಾಮ್ರಾಜ್ಯದ ನಂತರ ಪರಲೋಕದ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸ್ತಾನೆ. ಅದಕ್ಕೆ ಅಂತ್ಯವೇ ಯಾವಾಗಲೂ ಇರ್ತದೆ ಅಂತ ಹೇಳ್ತಾರೆ. ಆ ರಾಜ್ಯ ಯಾವ್ದಂತಂದ್ರೆ ಸಭೆ. ಆ ರಾಜ್ಯ ಯಾವ್ದಂತಂದ್ರೆ ಯೇಸು ಕ್ರಿಸ್ತರು ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿಕೊಂಡಂತ ಸಭೆ. ಈ ಸಭೆ ನಿರಂತರವಾಗಿರ್ತದೆ, ಶಾಶ್ವತ ಕಾಲವಾಗಿರುತ್ತೆ. ಅದಕ್ಕೆ ಅವರು ಭೂಮಿಯ ಮೇಲೆ ಏನ್ ಮಾಡ್ತಾರಂತೆ? ಅವರು ಆಳುವರು ಅಂತ ಹೇಳ್ತಾನೆ. ಸೊ ಅದಕ್ಕೆ ಈ ಆಳುವಂತವರು ಎಲ್ಲಿವರೆಗೂ ಆಳ್ತಾರೆ ಅಂತಂದ್ರೆ ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 5ನೇ ವಚನದಲ್ಲಿ ನೋಡ್ತೀವಿ. ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 5ನೇ ವಚನ. ಇನ್ನು ರಾತ್ರಿ ಇರುವುದಿಲ್ಲ, ಸೂರ್ಯನ ಬೆಳಕು, ದೀಪದ ಬೆಳಕು ಏನಾಗಿಲ್ಲ, ಅವ್ರಿಗೆ ಬೇಕಾಗಿಲ್ಲ. ದೇವರಾದ ಕರ್ತನೇ ಅವ್ರಿಗೆ ಏನಾಗಿರ್ತಾನೆ? ಬೆಳಕಾಗಿರ್ತಾನೆ. ಎಸ್ ಬ್ರದರ್?
ಅಂಡರ್ಲೈನ್ ಮಾಡ್ಕೊಳ್ಳಿ. ಎಲ್ಲಿವರೆಗೆ? ಯುಗ ಯುಗಾಂತರಗಳವರೆಗೆ ಏನ್ ಮಾಡ್ತಾರೆ ಅವರು? ಆಳುವರು ಅಂತ ಹೇಳ್ತಾರೆ. ಇಲ್ಲೂ ಆಳ್ತೀವಿ, ನೆಕ್ಸ್ಟ್ ಏನ್ ಮಾಡ್ತೀವಿ ಅಲ್ಲೂ ಕೂಡ. ಆದ್ರೆ ಈಗ ಸತ್ತೋದ್ರು ಕೂಡ ಏನ್ ಮಾಡ್ತೀವಿ ನಾವು? ಆಳ್ತೀವಿ. ನೀವು ಏನು ಧೃತಿ ಕೆಡಬೇಡಿ. ಸೊ ಹಾಗಾಗಿ 20ನೇ ಅಧ್ಯಾಯದಲ್ಲಿರ್ತಕ್ಕಂಥ ಒಂದು ಸಾರಾಂಶ ಇದು. ಗಮನಿಸೋಣ, ಮುಂದಕ್ಕೆ ಬಂದ್ಬಿಡೋಣ. ಇವಾಗ ಮರಣದೊಂದಿಗೆ ಮುಗಿಯುವುದಾದ್ರೆ 1, 2, 3, 4 ಲೈನ್ ಓದ್ತಾ ಇದ್ದೀನಿ. ಮರಣದೊಂದಿಗೆ, ಆದ್ರೆ ಈ ಹಿಂಸೆಯ ಕಾಲವು ಮರಣದೊಂದಿಗೆ ಮುಗಿಯುವುದಾದ್ರೆ ಕ್ರಿಸ್ತನೊಂದಿಗೆ ಅವರು 1000 ವರ್ಷ ರಾಜ್ಯವನ್ನು ಆಳುತ್ತಾರೆ. ಆ 1000 ವರ್ಷಗಳು ಗತಿಸಿದ ನಂತರ ಸೈತಾನನು ಸ್ವಲ್ಪ ಕಾಲ ಬಿಡಲ್ಪಡುತ್ತಾನೆ. ಸೈತಾನನು ಬಿಡಲ್ಪಟ್ಟ ನಂತರ ಜನಗಳನ್ನು ಮೋಸಗೊಳಿಸುವಂತ ಕಾರ್ಯಕ್ರಮವನ್ನು ನಡೆಸಿ ಮರಳಿನಂತೆ ವಿಸ್ತಾರವಾಗಿ ಜನರನ್ನು ಸೇರಿಸಿಕೊಳ್ಳುತ್ತಾನೆ. ಆದ್ರೆ ಆಕಾಶದಿಂದ ಅಗ್ನಿ ಇಳಿದು ಬಂದು ಅವರನ್ನು ದಹಿಸಿ ಆಗ್ತದೆ. ಅಂತಿಮವಾಗಿ ಸೈತಾನನು ಅಗ್ನಿ ಗಂಧಕಗಳು ಉರಿಯುವ ಕೆರೆಯಲ್ಲಿ ಹಾಕಲ್ಪಡುತ್ತಾನೆ. ಈ ಸಮಾಚಾರವು ದೇವಜನರಿಗೆ ಏನ್ ಮಾಡ್ತದೆ? ಇದು ಆಧರಣೆ ಕೊಡ್ತದೆ. ಯಾರಿಗೆ? ಅಲ್ಲಿ 1ನೇ ಶತಮಾನದಲ್ಲಿ ಇರ್ತಕ್ಕಂಥ ರೋಮಾ ಸಾಮ್ರಾಜ್ಯದಲ್ಲಿ ಏನ್ ಹಿಂಸೆಗೊಳಗಾಗ್ತಾ ಇದ್ದಾರೋ, ಯಾರು ಹತಸಾಕ್ಷಿಗಳಾಗಿರ್ತಾರೋ ಅಂತವ್ರಿಗೆ ಈ ವಿಷಯ ಆಧರಣೆ ಕೊಡ್ತದೆ. ಇವತ್ತು ನಾವು ಅದೇ ರೀತಿಯಾದಂತ ಸ್ಥಿತಿಯಲ್ಲಿದ್ರೆ ಇದು ಕೂಡ ನಮ್ಮನ್ನ ಏನ್ ಮಾಡ್ತದೆ? ಆಧರಣೆ ಕೊಡ್ತದೆ. ಇದು ಕೂಡ ನಮ್ಮನ್ನ ಆಧರಣೆ ಕೊಡ್ತದೆ. ಈ ಸ್ಥಿತಿಲಿ ನಾವಿದ್ರೆ, ಸ್ಥಿತಿಲಿ ಇಲ್ಲ ಅಂತಂದ್ರೆ ಏನ್ ಮಾಡಲ್ಲ, ಇದು ಆಧರಣೆ ಕೊಡಲ್ಲ. ಈಗ ನಾನಿದ್ದೀನಿ, ಈಗ ಸುನಿಲ್ ಬದರ್ ಬಂದ್ಬಿಟ್ಟು ನಮ್ ನ್ಯಾನ್ಸಿಗೆ, ಅಮ್ಮ ನೀನ್ ಏನ್ ಭಯಪಡೋಡು, ನಾನು ಇದನ್ನ ಇದ್ರೆ ಅಂಕಲ್ ನೀವ್ ಯಾಕೆ ಕೇಳ್ತೀರಿ, ಅಂಕಲ್ ನಮ್ಮಪ್ಪ ಇದಾರೆ ಅಂತ ಅಂತಾರೆ ಅವರು, ಅಲ್ವಾ? ಇದೇ ಮಾತನ್ನ ನಾನು ಇಲ್ಲ ಅಂದಾಗ ಅವ್ರು ಹೇಳಿದಾಗ ಆ ಮಾತಿಗೆ ಏನಿರ್ತದ? ಬೆಲೆ ಇರ್ತದೆ. ಚಿತ್ತ ಮಾಡ್ಬಿಡುವ, ನಾನ್ ನಿಮ್ ತಂದೆ ಸ್ಥಾನದಲ್ಲಿ ಇದ್ಕೊಂಡು ನಾನ್ ನೋಡ್ಕೊಳ್ತೀನಿ, ನಿಮ್ಮನ್ನೆಲ್ಲ ಸಭೆ ನೋಡ್ಕೊಳ್ತದೆ, ನೀವೇನ್ ಡೋಂಟ್ ವರಿ ಅಂತಂದ್ರೆ ಆ ಮಾತಿಗೆ ಅವಾಗ ಬೆಲೆ ಬರ್ತದೆ. ಸೊ ಹಾಗಾಗಿ ಈ ಒಂದು ವಿಷಯ ಯಾರಿಗೆ ಇವತ್ತು ಪ್ರೋತ್ಸಾಹ ಮಾಡ್ತದೆ ಅಂತಂದ್ರೆ, ಆ ಪರಿಸ್ಥಿತಿಯಲ್ಲಿ ಯಾರು ಹೋಗ್ತಾ ಇದಾರೋ ಅವರಿಗೆ ಆಧರಣೆ ಮಾಡ್ತಾ ಇದೀವಿ. ಪರಿಸ್ಥಿತಿಗಳು ಹೆಂಗಿದಾವೆ? ನೆಕ್ಸ್ಟ್, ಅಂತಿಮವಾಗಿ ಸೈತಾನನು ಅಗ್ನಿಗಂಧಕಗಳು ಉರಿಯುವ ಕೆರೆಯಲ್ಲಿ ಹಾಕಲ್ಪಡುತ್ತಾನೆ. ಈ ಸಮಾಚಾರವು ದೇವಜನರಿಗೆ ಆಧರಣೆ ಕೊಡುತ್ತದೆ. ಆನಂತರ ಬೆಳ್ಳಗಿರುವ ಮಹಾಸಿಂಹಾಸನ, ತೀರ್ಪು, ಆನಂತರ ಭಕ್ತಿಹೀನರನ್ನು ಸೈತಾನನೊಂದಿಗೆ ಬೆಂಕಿ ಕೆರೆಯಲ್ಲಿ ಹಾಕಲ್ಪಡುವುದು ಮುಂತಾದ ವಿಷಯಗಳು ಏನ್ ಮಾಡಿದೆ? ಚಿತ್ರೀಕರಿಸಲ್ಪಟ್ಟಿದೆ. ಪರಿಶುದ್ಧರ ಸಹವಾಸವು ದೇವರೊಂದಿಗೂ ಕ್ರಿಸ್ತನೊಂದಿಗೂ ಆಶ್ಚರ್ಯಕರವಾಗಿರ್ತದೆ. ಅದು ನೀತಿ ಮಾತ್ರವೇ ವಾಸಿಸುವ ರಾಜ್ಯವಾಗಿದ್ದು ಹೊಸ ಭೂಮಿ ಹೊಸ ಆಕಾಶ ಎನ್ನುವ ಅನುಭವವನ್ನ ಪ್ರಸಾದಿಸ್ತದೆ ಅಂತ ಹೇಳಿ. ಹೊಸ ಭೂಮಿ ಹೊಸ ಆಕಾಶ ಹಂಗಂತ ಹೇಳ್ಬಿಟ್ಟು ಈ ಭೂಮಿಯಲ್ಲಿ ಆಗ್ಬಿಟ್ಟು ಇನ್ನೊಂದು ಭೂಮಿ ಬರ್ತದೆ ಅನ್ನೋ ಬೋಧಿಸೋರು ಇದ್ದಾರೆ. ಆ ಹೊಸ ಭೂಮಿ ಹೊಸ ಸೃಷ್ಟಿಯಲ್ಲಿ ಏಷ್ಯಾನ್ ಗ್ರಂಥದಲ್ಲಿರುವಂತದನ್ನು ತಗೊಂಡು ಕೋಟ್ ಮಾಡ್ತಾರೆ. ಏನ್ ಏಷ್ಯಾನ್ ಗ್ರಂಥದಲ್ಲಿದೆ? ನಾಗರ ಹಾವು ಹುತ್ತದಲ್ಲಿ ಮಗು ಏನ್ ಮಾಡ್ತದೆ? ಕೈ ಹಾಕಿ ಕೇಳ್ಕೊಳ್ತದೆ. ಆಮೇಲೆ ಸಿಂಹ ಒಂದು ಹಸು ಇಬ್ರು ಜೊತೆ ನಡೀತದೆ. ಅದು ಎಲ್ಲಿ? ದೇವರ ರಾಜ್ಯದಲ್ಲಿದು. ಒಂದಾನೊಂದು ಕಾಲದಲ್ಲಿ ಸಿಂಹದ ಸ್ವಭಾವವನ್ನು ಹೊಂದಿದಂತ ನಾನು ಇವತ್ತು ಏನಾಗಿದ್ದೀನಿ? ನನ್ನ ದೇವರ ರಾಜ್ಯದಲ್ಲಿ ಹಸುಗೂಸಾಗಿದ್ದೀನಿ ನಾನು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಸೌಲ ಹೆಂಗಿದ್ದ? ಕ್ರೂರಿ ಅಂದ್ರೆ ಕ್ರೂರಿ. ಆ ಕ್ರೂರಿ ಹತ್ರಗ್ ಹೋಗಪ್ಪ ನೀನು ಅಂತ ಹೇಳಿ ದೇವ್ರಂದ್ರ ಅವ್ರ ಹತ್ರಗ ಅಂತಾನೆ. ಅವ್ರ ಹತ್ರಕ್ ಹೋಗ್ಲೆ, ಅವ್ರ ಹತ್ರಕ್ಕೆ ಹೋಗು, ನಾನೆಲ್ಲ ಅವ್ರ ಅಲ್ಲಿಗಿಲ್ಲ ಕಿತ್ತಿಬಿಟ್ಟು ರೆಡಿ ಮಾಡಿದೀನಿ, ನೀನ್ ಭಯ ಪಡಬೇಡ ಅಂತ ಹೇಳ್ತಾನೆ ದೇವ್ರು. ಗಮನಿಸಿ, ಇಲ್ಲಿ ಹೆಂಗಿದ್ದವ್ರು ಹೆಂಗಾಗ್ತಾರ ದೇವರ ರಾಜ್ಯದಲ್ಲಿ ಅಂತ. ಇದನ್ನೆಲ್ಲವೂ ಕೂಡ ಭೌತಿಕವಾಗಿ ತೆಗೆದುಕೊಂಡು ಈ ಯೆಹೋವ ವಿಟ್ನೆಸ್ ಅವರು ಇವರು ಬೋಧನೆ ಮಾಡೋದೇನಂತಂದ್ರೆ, ದೇವರ ರಾಜ್ಯ ಬರ್ಲಿಕ್ಕಿದೆ. ಆ ದೇವರ ರಾಜ್ಯದಲ್ಲಿ ನೂತನ ಆಕಾಶ, ನೂತನ ಭೂಮಿ ಇರ್ತದೆ. ಆ ಭೂಮಿಯಲ್ಲಿ ಆವನ್ನ ಮಗು ಎತ್ಕೊಂಡು ಆಟ ಆಡಿಸ್ತದೆ. ಸಿಂಹ ಮತ್ತು ಕರು ಇಬ್ರು ಜೊತೆಗಿರ್ತವೆ. ಸಿಂಹ ಕರು ಎರಡು ಉಳುಮೆ ಇರ್ತವೆ. ಹೌದು, ಎಲ್ಲಿ? ಅದು ಆತ್ಮ ಸಂಬಂಧವಾದಂತಹ ದೇವರ ರಾಜ್ಯದಲ್ಲಿ ನಡೀತದೆ ಇವಾಗ. ಆ ದೇವರ ರಾಜ್ಯ ಬಂದಾಯ್ತು. ಅದಕ್ಕೆ ಕೊಲಸ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನದಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ, ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಏನಾಯ್ತದೆ? ಸೇರಿಸುತ್ತಾನೇ ಅಲ್ಲ, ಸೇರಿಸಿದನು ಅಂತಂದ್ರೆ ದೇವರ ರಾಜ್ಯ ಬಂದಿದ್ರಿಂದಲೇ ನಮ್ಮನ್ನ ಏನ್ ಮಾಡಿದಾನೆ? ಅಲ್ಲಿ ಸೇರಿಸಿದಾನೆ. ಅದಕ್ಕೆ ಪ್ರಕಟಣೆ ಗ್ರಂಥ ಬರೆದಿರತಕ್ಕಂತಹ ಯೋಹಾನನು ಕೂಡ ಏನ್ ಹೇಳ್ತಾನೆ ಅಂತಂದ್ರೆ, ದೇವರ ರಾಜ್ಯದಲ್ಲಿ ನಾನು ಕೂಡ ಇದ್ದೀನಿ ಅಂತ ಹೇಳ್ತಾನೆ. ಹಾಗಾಗಿ ಕ್ರಿಸ್ತನ ಪರಿಪಾಲನೆ ಬಂದಾಯ್ತು. ಇವಾಗ ನಾವು ಆಳ್ತಾ ಇದ್ದೀವಿ ನಾವೆಲ್ಲರೂ ಕೂಡ. ಅದನ್ನೊಂದ್ಸರಿ ಗಮನಿಸಿ ಬ್ರದರ್, ಅಪೊಸ್ತಲರ ಕೃತ್ಯಗಳ ಪುಸ್ತಕದಲ್ಲಿ ಸೌಲ ಎಂತ ಕ್ರೂರಿ, ಆತ ಹೇಗೆ ಬದಲಾಗಿದ್ದಾನೆ ಅನ್ನೋದನ್ನ ಒಂದ್ಸರಿ ಗಮನಿಸೋಣ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 9ನೇ ಅಧ್ಯಾಯ 10ನೇ ವಚನ, 9-10. ದಮಸ್ಕದಲ್ಲಿದ್ದ ಒಬ್ಬರ ಶಿಷ್ಯನಿದ್ದನು. ದರ್ಶನದಲ್ಲಿ ಅನನೀಯನೇ ಒಂದು
ಹ್ಮ್ 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 ದಟ್ಟನೇ ಬೀದಿ ಎಂಬ ಹ್ಮ್ 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 13ನೇ ವಚನ ಬಹಳ ಇಂಪಾರ್ಟೆಂಟ್. ಅದಕ್ಕೆ ನಾನು ಏನು ಕರ್ತನೇ, ಆ ಮನುಷ್ಯನು ಆಹಾ ನಿನ್ನನ್ನು ನಂಬಿದ, ಹ್ಮ್ ಎಷ್ಟೋ ಕೇಡನ್ನುಂಟು ಮಾಡಿದನೆಂದು ಅವನ ವಿಷಯವಾಗಿ ಅಂದ್ರೆ ಅರ್ಥ ಏನಿದು? ಭಯ ಪಡ್ತಾ ಇದ್ದಾನ ಅಂತ. ಅವನು ನಿನ್ನ ಹೆಸರು ಹೇಳ್ತಕ್ಕಂಥ ಎಷ್ಟು ದಿವಸ ನೀನ್ ಅಂತವನ ಹತ್ರ ಕಳಿಸ್ತಾ ಇದೆಯಲ್ಲ ನನ್ನನ್ನ ಅಂತ ಇಂಡೈರೆಕ್ಟ್ ಆಗಿ. ಬೇರೆ ನನ್ಗೆ ಗೊತ್ತಿಲ್ವಾ? ಅಲ್ಲಿ ನೋಡಿ ಅನನೀಯ ನೋಡ್ ಆತ ಹೇಳೋ ಶೈಲಿ ನೋಡಿ. ಕೇಡನ್ನುಂಟು ಮಾಡಿದನೆಂದು ಅವನ ವಿಷಯವಾಗಿ ಅನೇಕರಿಂದ ಕೇಳಿದೀನಿ. ನೀನ್ ಕೇಳಿರ್ಬೋದು. ಈಗ ನಾನಂಗ್ ಮಾಡಿದೀನಿ, ಈಗ ಸೌಲನ್ನ ಎಲ್ಲ ಎಲ್ಲಿ ರೆಡಿ ಮಾಡ್ಬೇಕು ಮಾಡಿಟ್ಟಿದ್ದೀನಿ. ಇವಾಗ ನೀನೇನ್ ಭಯ ಪಡ್ಬೇಡ, ಅಲ್ಲಿಗೆ ಹೋಗು. ಆತನ ಯಾವ ಊರಲ್ಲಿದ್ದನೋ ಅಡ್ರೆಸ್ ಹೇಳ್ತಾ ಇದ್ದಾನೆ. ಆ ಬೀದಿ ಅಡ್ರೆಸ್ ಕೂಡ ಹೇಳ್ತಾ ಇದ್ದಾನೆ ನೋಡಿ. ಎಷ್ಟೇ ರೋಡು, ಎಷ್ಟೇ ಕ್ರಾಸ್ ಅಂತ ಕೂಡ ಹೇಳ್ತಾನೆ. ನೆಟ್ಟನ ಬೀದಿ ಅಂತ ಹೇಳ್ತಾನೆ. ನೆಟ್ಟನ ಬೀದಿ, ಆ ಬೀದಿ ಹೆಸರು ಕೂಡ ಯಾರಿಗ್ ಗೊತ್ತು? ಹಾಗಾಗಿ ದೇವರ ರಾಜ್ಯದಲ್ಲಿ ಈ ರೀತಿಯಾದಂತ ವಾತಾವರಣ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಆ ರಾಜ್ಯ ಬಂದಾಯ್ತು, ಆ ರಾಜ್ಯಕ್ಕೆ ಅಂತ್ಯ ಇಲ್ಲ. ಆ ರಾಜ್ಯದಲ್ಲಿ ಇರ್ತಕ್ಕಂಥವ್ರು ನಿರಂತರವಾಗಿ ಆಳ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಈ ಪರಿಸ್ಥಿತಿಯನ್ನ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಯೋಹಾನ 20ನೇ ಅಧ್ಯಾಯದಲ್ಲಿ, ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯದಲ್ಲಿ ಹೇಳ್ತಕ್ಕಂಥ ಮಾತು ಪರಿಶುದ್ಧರ ಸಹವಾಸ ಅನ್ನುವಂಥದ್ದು ದೇವರೊಂದಿಗೂ ಕ್ರಿಸ್ತನೊಂದಿಗೂ ಆಶ್ಚರ್ಯಕರವಾದಂತ ರೀತಿಯಲ್ಲಿ ಇರ್ತದೆ. ಅದು ನೀತಿ ಮಾತ್ರವೇ ವಾಸಿಸುವಂತ ರಾಜ್ಯ. ಅದು ಆ ರಾಜ್ಯದಲ್ಲಿ ಏನಿರ್ತದೆ? ನೀತಿ ಮಾತ್ರ ವಾಸ ಮಾಡ್ತದೆ. ಅಲ್ಲಿ ನೀತಿ ಮಾತ್ರ ವಾಸ ಮಾಡ್ತಕ್ಕಂಥ ರಾಜ್ಯವಾಗಿದ್ದು, ಹೊಸ ಭೂಮಿ ಹೊಸ ಆಕಾಶ ಅನ್ನುವಂತ ಅನುಭವನ್ನ ಏನ್ ಮಾಡ್ತದೆ? ಅದು ಪ್ರಸಾದಿಸ್ತದೆ. ಈಗ ನಾವೆಲ್ಲ ಇದೀವಿ, ನಾವಿಲ್ಲಿ ದೇವರ ರಾಜ್ಯದಲ್ಲಿ ಇದೀವಿ ನಾವು. ನಮಗೆ ನೂತನ ಆಕಾಶ, ನೂತನ ಭೂಮಂಡಲ ಯಾವುದು? ಇದಲ್ಲ, ಇದು ನಶಿಸಿ ಹೋಗುವಂತದ್ದು. ಇದು ನಾವೆಲ್ಲಿದೀವಿ? ನಾವು ಪರಲೋಕದಲ್ಲಿ ಕೂಡಿಸ್ಬಿಟ್ಟಿದ್ದಾನೆ ಅಂತ ಹೇಳ್ತಾನೆ. ನಾವಿಲ್ಲಿ ಇದೀವಿ, ದೇಹಗಳು ಮಾತ್ರ ಇಲ್ಲಿದ್ದಾವೆ. ಆತ್ಮ ಸಂಬಂಧವಾಗಿ ನಾವ್ ಎಲ್ಲಿದೀವಿ ಇವಾಗ? ನಾವು ಎಫೆಸ ಪತ್ರಿಕೆಯಲ್ಲಿ ಈ ವಿಷಯನ ಗಮನಿಸ್ತೀವಿ ನಾವು. ಎಫೆಸ ಪತ್ರಿಕೆ ಮುಗಿಸ್ಬಿಡೋಣ. 2ನೇ ಅಧ್ಯಾಯ 3ನೇ ವಚನ. ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನ ಕ್ರಿಸ್ತನೊಂದಿಗೆ ಏನ್ ಮಾಡಿದಾನೆ? ಬದುಕಿಸಿದ್ದಾನೆ. ಮತ್ತೆ ಸಾಯ್ತೀವ ನಾವು ಇವಾಗ? ಬದುಕಿಸಿದ್ಮೇಲೆ ಸತ್ತೋಗ್ತೀವ ನಾವು? ಇಲ್ಲ. ಈ ಬದುಕಿದ್ದು ನಿರಂತರವಾಗಿರ್ತದೆ. ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ? ನಿದ್ರೆ ಮಾಡಕ್ ಹೋಗ್ತೀವಿ ಅಷ್ಟೇನೆ ನಾವು. ಎಲ್ಲಿವರೆಗೂ ನಿದ್ರೆ? ಅದು ಇನ್ನೂ ಓಡೋರು ಇದಾರೆ ಇಲ್ಲಿ. ಇವರೆಲ್ಲ ಓಡಿ ಕೆರೆ ಮುಟ್ಟಬೇಕು. ಎಷ್ಟೋ ಜನ ಇದಾರೆ ಓಡೋರು. ಅವರೆಲ್ಲ ಓಡೋವರೆಗೂ ನೀನು ಓಡಿ ಓಡಿ ಸುಸ್ತಾಗಿದ್ದಿ. ಸ್ವಲ್ಪ ಏನ್ ಮಾಡು, ನೀನು ರೆಸ್ಟ್ ಮಾಡು. ಆ ರೆಸ್ಟ್ ಮಾಡುವಂತದ್ದು ಟೈಮ್ ಕೂಡ ಹೆಂಗಿರ್ತಂತಂದ್ರೆ, ಒಂದು ದಿನ 1000 ದಿನಕ್ಕೆ ಸಮಾನ. 1000 ದಿನ ನೀನ್ ಹೆಂಗಾರ ಲೆಕ್ಕ ಹಾಕ ನೀನು. ನೀನ್ ನಿದ್ದೆ ಮಾಡಿದ್ದು, ನಿನ್ನೆ ನಿದ್ದೆ ಮಾಡಿದ್ದು ಇವತ್ತು ಎತ್ತು ಅಂತಂದ್ರೆ 1000 ದಿನ ಒಂದಿನಕ್ಕೆ ಸಮಾನ. ಇಲ್ಲ, ಎಷ್ಟೋ ದಿವಸ ನಿದ್ದೆ ಮಾಡಿದ್ರೆ ಒಂದೇ ದಿನ ಕಡೆ ನೀನ್ ನಿದ್ದೆ ಮಾಡಿದ್ದು. ನೀನ್ ಹೆಂಗಾರ ತಿಳ್ಕೊ. ಒಟ್ಟಲ್ಲಿ ನೀನ್ ಏನ್ ಮಾಡ್ತಾ ಇದ್ದೀನಿ? ನೀನು ರೆಸ್ಟ್ ಮಾಡು. ನಿನ್ಗೆ ರೆಸ್ಟ್ ಮಾಡು. ನೀನ್ ಸದಾಕಾಲ ಆಳ್ತಾ ಇದ್ದೀನಿ ನೀನು ಅಂತ ಹೇಳ್ತಾರೆ. ಹಾಗಾಗಿ ಮುಂದೆ ಆ ಕರುಣಾನಿಧಿಯಾಗಿರೋ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಈ ಬದುಕಿಸುವಂತದ್ದು ಹೆಂಗೆ ಅಂತಂದ್ರೆ ಕೃಪೆಯಿಂದಲೇ. 6ನೇ ವಚನ ಬಹಳ ಇಂಪಾರ್ಟೆಂಟ್. ಬದುಕಿಸಿದಲ್ಲದೆ ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಏನಾಗಿದ್ದಾನೆ? ಕೂಡಿಸಿದ್ದಾನೇನಾ? ಎಲ್ಲಿದ್ದೀವಿ ನಾವು ಇವಾಗ? ಆಳ್ತಾ ಇದ್ದೀವ ಇಲ್ಲ ಇವಾಗ? ನಾವು ಆಳ್ತಾ ಇದ್ದೀವಿ ನಾವು ಇವಾಗ ಆತ್ಮ ಸಂಬಂಧ. ಅದಕ್ಕೆ ನಾವು ಪರಲೋಕ ಸಂಸ್ಥಾನದವರು ಅಂತ ಹೇಳ್ತಾರೆ. ಫಿಲಿಪ್ಪಿ ಪತ್ರಿಕೆ ಬರೆದಿರೋದು. ಫಿಲಿಪ್ಪಿ ಪತ್ರಿಕೆ ಗಮನಿಸೋಣ ಅದನ್ನ. ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯ 19ನೇ ವಚನದ ಕೊನೆ ಭಾಗದಲ್ಲಿ, ನಾವಾದರೂ ಪರಲೋಕ ಸಂಸ್ಥಾನದವರು ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನ ಏನ್ ಮಾಡ್ತಾ ಇದೀವಿ? ಎದುರು ನೋಡ್ತಾ ಇದ್ದೀವಿ. ನಾವು ಪರಲೋಕ ಸಂಸ್ಥಾನದವರು. ನಮ್ಮ ಸಂಸ್ಥಾನ ಅದು. ಹಾಗಾಗಿ 1000 ವರ್ಷಗಳ ಪರಿಪಾಲನೆ ಅನ್ನುವಂಥದ್ದು ಅದು ಆತ್ಮ ಸಂಬಂಧವಾದಂತ ಒಂದು ಪರಿಪಾಲನೆ. ಅದು ನಿತ್ಯ ನಿರಂತರವಾಗಿ ನಡೀತಕ್ಕಂಥ ಒಂದು ಪರಿಪಾಲನೆ, ಭೌತಿಕವಾದಂತ ಒಂದು ಪರಿಪಾಲನೆ ಅಲ್ಲ ಅದು. ಈ ಭೂಮಿ ಮೇಲೆ ನಡೆಯುವಂತ ಪರಿಪಾಲನೆ
ಅಲ್ಲ ಅದು. ಯಾಕಂತಂದ್ರೆ ಈ ಭೂಮಿ ಮೇಲಿಂದ ಸಿಂಹಾಸನ ದೇವ್ರು ಏನ್ ಮಾಡಿಬಿಟ್ಟಿದ್ದಾನೆ, ತೆಗೆದುಕೊಂಡು ಹೋಗ್ಬಿಟ್ಟಿದ್ದಾನೆ. ದಾವೀದನ ಸಿಂಹಾಸನದ ಮೇಲೆ ಕೂತ್ಕೊಂಡು ರಾಜ್ಯವನ್ನ ನಿರಂತರವಾಗಿ ಆಳ್ತೀನಿ ಅಂತ ಹೇಳ್ಬಿಟ್ಟು ದೇವರು ಯೇಸು ಕ್ರಿಸ್ತನಿಗೆ ಹೇಳಿದ್ನಲ್ಲ, ಆ ಸಿಂಹಾಸನ ಎಲ್ಲಿದೆ ಇವಾಗ? ಪರಲೋಕದಲ್ಲಿದೆ. ಭೂಮಿ ಮೇಲೆ ಆ ಸಿಂಹಾಸನದ ಮೇಲೆ ಕೂತ್ಕೊಂಡು ಆಳ್ತಕ್ಕಂಥವ್ರು ಯಾರು ಇಲ್ಲ ಇವಾಗ. ಯಹೂದ್ಯರ ಅರಸರುಗಳಲ್ಲಿ ಕೊನೆ ಅರಸ ಯಾರು ಹೇಳಿ ನೋಡೋಣ? ಯಹೂದ್ಯರ ಅರಸರುಗಳಲ್ಲಿ ಕೊನೆ ಅರಸ ಕೊನ್ಯ ಗೊತ್ತಾ? ಆ ಕೊನ್ಯನ ವಿಷಯದಲ್ಲಿ ಒಂದು ಮಾತು ಹೇಳ್ತಾನೆ, ಅದೊಂದು ರೆಫರೆನ್ಸ್ ನೋಡಿ ಎಲ್ಲಿದೆ ಅಂತ ಹೇಳಿ ಮುಗಿಸ್ಬಿಡೋಣ. ಯೆರೆಮೀಯನ ಗ್ರಂಥ 37ನೇ ಅಧ್ಯಾಯ ನೋಡಿ. ಯೋಷಿಯನ ಮಗನಾದ ಚಿದ್ಕೀಯನು ಬಾಬೇಲಿನ ಅರಸನಾದ ನೆಬೂಕದ್ನೆಚ್ಚರನಿಂದ ಯಹೂದ ದೇಶಕ್ಕೆ ಪಟ್ಟಕ್ಕೆ ತರಲ್ಪಟ್ಟು ಯೆಹೋಯಾಕೀಮನ ಮಗನಾದ ಕೊನ್ಯನಿಗೆ ಬದಲಾಗಿ ರಾಜ್ಯವನ್ನು ಆಳ್ತಾ ಇದ್ದ ಅಂತ. ಅಂದ್ರೆ ಕೊನ್ಯ ಲಾಸ್ಟ್, ಈತನಿಗೆ ಲಾಸ್ಟ್ ಅದು. ಮತ್ತಿನ್ಯಾರು ಕೂಡ ಆ ಸಿಂಹಾಸನದಲ್ಲಿ ಕೂತ್ಕೊಂಡು ಆಳಲ್ಲ. ಕೊನೆ ಅರಸ. ಈಗ ನೆಕ್ಸ್ಟ್ ಅರಸ ಯಾರು ಇವಾಗ? ಕೊನೆ ಆದ್ಮೇಲೆ ನೆಕ್ಸ್ಟ್ ಸಿಂಹಾಸನದಲ್ಲಿ ಆಳೋರು ಯಾರು ಅಂತಾರೆ? ದಾವೀದನ ಸಿಂಹಾಸನದಲ್ಲಿ ಕೂತ್ಕೊಂಡು ಆಳೋರು ಯಾರು ಅಂತಾರೆ? ಯೇಸು ಕ್ರಿಸ್ತನು. ಆತರ ಭೂಮಿ ಮೇಲೆ ಕೂತ್ಕೊಂಡು ಆಳಲ್ಲ. ಭೂಮಿ ಮೇಲೆ ಆಳಲ್ಲ. ಎಲ್ಲಿ ಆಳ್ತಾನೆ ಇವಾಗ? ಪರಲೋಕದಲ್ಲಿ. ಭೂಮಿ ಮೇಲೆ ಶರೀರ ಸಂಬಂಧವಾದಂತ ಆಳಿಕೆ ಇಲ್ಲ. ಈಗ ನಾವೆಲ್ಲರೂ ಆಳಿಕೆ ಮಾಡ್ತಕ್ಕಂಥದ್ದು ಶರೀರ ಸಂಬಂಧವಾದ ಆಳಿಕೆನ, ಆತ್ಮ ಸಂಬಂಧವಾದಂತ ಆಳಿಕೆ. ಅದಕ್ಕೆ ಯೇಸು ಕ್ರಿಸ್ತನು ದೇವರ ರಾಜ್ಯದ ವಿಷಯದಲ್ಲಿ ಆತನು ಪ್ರಬೋಧಿಸ್ತಾ ಸಾಕ್ಬೇಕಾದ್ರೆ, ಈಗೋ ದೇವರ ರಾಜ್ಯವು ಪ್ರತ್ಯಕ್ಷವಾಗಿ ಬರುವಂತದ್ದು ಅಲ್ಲ, ಆಗೋ ಅಲ್ಲಿದೆ ಇಲ್ಲಿದೆ ಅಂತ ಹೇಳುವಂತದ್ದು ಅಲ್ಲ. ಅದು ಎಲ್ಲಿದೆ? ಅದು ನಿಮ್ಮಲ್ಲಿಯೇ ಇದೆ. ನೀವೇ ದೇವರ ಆಲಯ. ಈ ಆಲಯದಲ್ಲಿ ದೇವರು ಇದ್ದುಕೊಂಡು ನಿಮ್ಮನ್ನು ಪರಿಪಾಲನೆ ಮಾಡ್ಬೇಕು. ಆ ಪರಿಪಾಲನೆಗೆ ಕರ್ತನಾದ ಯೇಸು ಕ್ರಿಸ್ತನಿಗೆ ಒಳಪಟ್ಟಿರೋದ್ರಿಂದ ಆತನೊಟ್ಟಿಗೆ ನೀವು ಆಳ್ಬೇಕು ಅಂತ ಹೇಳ್ತಾನೆ. ಹಾಗಾಗಿ ಸಭೆ ಇವತ್ತು ಏನಾಗಿದೆ ಅಂತಂದ್ರೆ, ದೇವರ ರಾಜ್ಯ ಅದು ನಿರಂತರವಾಗಿ ಏನ್ ಮಾಡ್ತಾ ಇದೆ? ಇವತ್ತು ಆಳಲ್ಪಡ್ತಾ ಇದೆ. 1000 ವರ್ಷ ಅಂತಂದ್ರೆ ಅದು ಎಟರ್ನಿಟಿಗೆ ಸಂಬಂಧಪಟ್ಟದ್ದು, ಅಂದ್ರೆ ದೀರ್ಘಕಾಲಕ್ಕೆ ಸೂಚಿಸಲ್ಪಟ್ಟಂತದ್ದೇ ವಿನಃ ಸಂಖ್ಯಾಪರವಾದಂತ ರೀತಿಯಲ್ಲಿ ತೆಗೆದುಕೊಂಡು ಇಲ್ಲ 1000 ವರ್ಷ ಇಲ್ಲಿ, 1000 ವರ್ಷ ಅಲ್ಲಿ, 7 ವರ್ಷ ಇಲ್ಲಿ, 7 ವರ್ಷ ಅಲ್ಲಿ, ಇವೆಲ್ಲವೂ ಕೂಡ ಮಾನವ ಊಹೆಯಿಂದ ಬಂದಂತ ಬೋಧನೆಗಳ ಹೊರತಾಗಿ ಆತ್ಮ ಸಂಬಂಧವಾದಂತ ದೃಷ್ಟಿಕೋನದಲ್ಲಿ ದೇವರು ತಿಳಿಪಡಿಸ್ತಕ್ಕಂಥ ಸತ್ಯಾಂಶ ಇದು. ಆದ್ರಿಂದ ಇದನ್ನ ನೀವು ಬಹಳ ಗಂಭೀರವಾಗಿ ಈ ನೋಟನ್ನ ನೀವು ಮನೇಲಿ ಇಟ್ಕೊಂಡು ಇನ್ನೂ ಒಂದ್ 2-3 ಸಾರಿ ನೀವು ಅಭ್ಯಾಸ ಮಾಡಿ ನಿಮ್ಮಲ್ಲಿರ್ತಕ್ಕಂಥ ನಿರೀಕ್ಷೆಗೆ ಆಧಾರ ಏನಂತ ಹೇಳಿ ಕೇಳ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಸಾತ್ವಿಕತ್ವದಿಂದಲೂ ಮನೋಭೀತಿಯಿಂದಲೂ ಉತ್ತರ ಹೇಳಲಿಕ್ಕಾಗುವಂತಹ ರೀತಿಯಲ್ಲಿ ಸತ್ಯವನ್ನ ಎತ್ತಿ ಹಿಡಿಯುವುದಕ್ಕಾಗುವಂತೆ, ಅಬದ್ಧ ಬೋಧನೆಯನ್ನ, ಸುಳ್ಳು ಬೋಧನೆಯನ್ನ ಖಂಡಿಸ್ಲಿಕ್ಕಾಗುವಂತಹ ಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಏನ್ ಮಾಡ್ಬೇಕು? ಕ್ರಿಸ್ತನೊಟ್ಟಿಗೆ ಸೇರಿ ನಾವು ಆಳ್ಬೇಕು. ಆ ಆಳುವಂತ ದಿಕ್ಕಿನಲ್ಲಿ ದೇವರು ನಮ್ಮನ್ನ ಬಲಪಡಿಸಿ ಪ್ರೋತ್ಸಾಹಿಸಲಿ, ಮುಂದುವರಿಸಲಿ ಅಂತ ಹೇಳಿ ಈ ಒಂದು ವಿಶೇಷವಾದಂತ ಕಾರ್ಯಕ್ರಮವನ್ನು ದೇವರು ನಮಗೋಸ್ಕರ ಏರ್ಪಡಿಸಿ ಆತನ ಸನ್ನಿಧಾನದಲ್ಲಿ ಆತನ ಪ್ರಿಯ ಕುಮಾರನು ನಮ್ಮ ಒಡೆಯನಾದಂತ ಯೇಸು ಕ್ರಿಸ್ತನ ಪರಿಪಾಲನೆ ಅಡಿಯಲ್ಲಿ ದಿನವನ್ನ ಕಳಿಲಿಕ್ಕಾಗುವಂತೆ, ಅನೇಕ ಸಂಗತಿಗಳನ್ನ ನಾವು ಅರ್ಥ ಮಾಡಿಕೊಳ್ಳಿಕ್ಕಾಗುವಂತೆ ನಡೆಸಿದ ಪರಮ ತಂದೆಗೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ಕೊಳ್ಳೋಣ. ಎಲ್ರಿಗೂ ವಂದನೆ.